ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಮರ, ನಿಮ್ಮೆಲ್ಲರೂ ಕೂಡ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ನಾವು ರೈತರು ಸಂಬಂಧಪಟ್ಟಂತೆ ಬೇರೆ ಬೇರೆ ಥರ ಎಲ್ಲ ವೀಡಿಯೋಗಳೆಲ್ಲ ಮಾಡ್ತಾಯಿದ್ವಿ. ಇವತ್ತು ಇನ್ನೊಂದು ಸಮಥಿಂಗ್ ಡಿಫ್ರೆಂಟ್ ಆಗಿರೋಂಥ ವೀಡಿಯೋ ನಿಮ್ಮ ಮುಂದೆ ತರಕ್ಕೆ ಹೋಗ್ತಾ ಇದ್ದೀವಿ. ಮತ್ತು ಇದೊಂದು ನನ್ನೊಂದು ಡ್ರೀಮ್ ಕೂಡ ಹೌದು. ಆ ಡ್ರೀಮ್ ಏನು ಅಂತಂದರೆ ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ. ಈಗ ಸ್ನೇಹಿತರೆ, ಇದು ನಮ್ಮ ಭಾಗದ ಒಂದು ಕೆರೆ. ಈ ಕೆರೆಯಲ್ಲಿ ಏನಂದರೆ ಇವತ್ತು ಸಂಪೂರ್ಣವಾಗಿ ಇವತ್ತೊಂದು ದಿನ ಕಳಿಬೇಕು ಅಂತ ಹೇಳ್ಬಿಟ್ಟು ನಾವು ನಿರ್ಧಾರ ಮಾಡಿದ್ದೀವಿ ಸ್ನೇಹಿತರೆ. ಆ ಕೆರೆ ಎಲ್ಲಿ ಅಂತಂದರೆ ನಿಮಗೀಗ ನನ್ನಿಂದ ನೋಡ್ತಾ ಇರ್ಬೋದು. ಈಗ ಅಲ್ಲಿ ಸೆಂಟ್ರ್ ಇದೆ ನೋಡಿ, ಆ ಸೆಂಟ್ರಲ್ಲಿ ನಮ್ಮ ಟೆಂಟ್ ಹೌಸ್ ಹಾಕಿ ಒಂದಿನ ಕಳಿಬೇಕು ಅಂದ್ಕೊಂಡಿದ್ದೀವಿ ನಾವು. ಮತ್ತು ಇವತ್ತು ರಾತ್ರಿಗೆ ನಮ್ಗೆ ಬೇಕಾದಂಥ ಪದಾರ್ಥಗಳೆಲ್ಲ ತಂದಿದ್ದೀವಿ. ನಾವು ಇವತ್ತು ಇಬ್ಬರಿದ್ದೀವಿ, ಒಬ್ಬ ನಮ್ಮ ಆತ್ಮೀಯ ಸ್ನೇಹಿತ ಮತ್ತು ನಾವು ಇಬ್ಬರಿದ್ದೀವಿ. ಅವನೇನು ರೆಡಿ ಮಾಡ್ಕೊತ ಬನ್ನಿ ನಿಮಗೆ ತೋರಿಸ್ತೀನಿ. ನೋಡಿ ಸ್ನೇಹಿತರೆ, ನಮ್ದು ಇಷ್ಟು ಲಗೇಜ್ ಇದೆ ಇವತ್ತು. ಎಲ್ಲ ಇಕೋ ಫ್ರೆಂಡ್ಲಿನೇ, ಯಾವುದು ಕೂಡ ಇನ್ನು ನಾವು ಪ್ಲಾಸ್ಟಿಕ್ ಮಾಲಿನ್ಯ ಏನು ಮಾಡಲ್ಲ ಇಲ್ಲಿ. ಹೇಳಪ್ಪ ಪರಿಚಯ ಮಾಡ್ಕೊಳ್ಳೋ. ನೋಡಿ ಸ್ನೇಹಿತರೆ, ಇವತ್ತು ನಮ್ಮ ಒಟ್ಟಿಗೆ ಇವತ್ತು ನಾನು ಮತ್ತು ಸ್ನೇಹಿತ ಇಬ್ಬರು ಇವತ್ತು ಕೆರೆ ಮಧ್ಯ ಭಾಗದಲ್ಲಿ ನಾವು ಇವತ್ತು ಜೀವನ ಕಳೀತಾ ಇದ್ದೀವಿ ಒಂದಿನ. ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ಸ್ನೇಹಿತ. ನಿನ್ನೆ ಸಡನ್ನಾಗಿ ಫೋನ್ ಮಾಡಿ ಈ ಥರ ಒಂದು ಟೆಂಟ್ ಹಾಕೊಂಡ್ಕಣಪ್ಪ ಈಗ ಕೆರೆಗೆ ಅಲ್ಲೆಲ್ಲೋ ಸೆಂಟ್ರಿಗೆ ಅಂತ ಹೇಳ್ಬಿಟ್ರೆ ಸಡನ್ನಾಗಿ. ಇದೊಂಥರ ಚೆನ್ನಾಗಿತ್ತಲ್ಲ, ನನಗೂ ಈ ಥರ ಏನೋ ಒಂದು ಮಾಡಬೇಕಿತ್ತು ಅಂತ ಅನ್ನಿಸ್ತಾ ಇತ್ತು. ಇವರು ಅದೇ ಟೈಮಿಗೆ ಹೇಳಿದ್ರ ಒಳ್ಳೆ ಚಾನ್ಸ್ ಸಿಕ್ತು, ಹೊಡಿದ್ದೆ ಚಾನ್ಸ್ ಅಂತ ಹೇಳ್ಬಿಟ್ಟು ಇವ್ರು ಡೈಲಾಗ್ ಹೇಳ್ಕೊಂಡಂಗೆ ನಾನು ಸೀದಾ ಬಂದ್ಬಿಟ್ಟು ಇವಾಗ ಸಾಯಂಕಾಲ ಏನೋ ರೆಡಿ ಮಾಡ್ತಿದ್ದೀವಿ. ನೈಟ್ ಏನೋ ತಿನ್ನೋಕ್ಕೆ ಅದು ಇದು ಅಂತ. ಈ ಸದ್ಯಕ್ಕೆ ಚುರುಮುರಿಗೆ ಅದು ಇದು ಅಂತ ಪುರಿಗಿರಿ ತಂದವ್ರೆ. ಅದೇನೋ ವರ್ಕೌಟ್ ಆಗಲಿ ಅಂದರೆ ಮೊಟ್ಟೆ ಐತೆ, ಆಮೇಲೆ ಮೀನು ಹಿಡಿಯೋಣ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡ್ತೀನಿ. ಇವಾಗ ಇನ್ನೂ ಅದೇ ಲೇಟ್ ಆಯಿತು ಆ್ಯಕ್ಚುಲಿ, ಬೀಳುತ್ತವೆ ಇಲ್ವೋ ಮೀನು ಗೊತ್ತಿಲ್ಲ. ಅಂದರೆ ಮೀನು ಮಾತ್ರ ಸರಿಯಾಗಿ ಇದಾವೆ. ಮೀನಂತೂ ಮಸ್ತಾಗವೆ, ಸೌಂಡ್ ಎಲ್ಲ ಬರ್ತವೆ, ಅಗ್ರದೆಲ್ಲ ಕಾಣಿಸ್ತಾ ಐತೆ. ಅದೇ ಇವಾಗ ಅಲ್ಲಿ ಕತ್ಲಾಯ್ತಲ್ಲ, ಸೊ ನೋಡ್ಬೇಕು, ಟ್ರೈ ಮಾಡೋಣ ಒಂದ್ಸಲ. ಈಗ ನನಗೆ ಟೈಮ್ ಇಲ್ಲ, ಮತ್ತೆ ಸಿಗ್ತೀನಿ ನಾನು. ಟಾಟಾ ಬೈ ಬೈ. ನೋಡಿ ಇಲ್ಲಿ ಯಜಮಾನ್ರು ಕೂಡ ಇದ್ದಾರೆ, ಅವ್ರು ನಮಗೆ ಸಾಥ್ ಕೊಡ್ತಾವ್ರೆ. ಮೀನು ಹಿಡಿಯೋದಾರೆ ನೋಡಿ ಹಿಡೀರಿ ಅಂತ ಹೇಳಿ. ಮತ್ತು ಅವ್ರು ಇರ್ಬೋದು ಅಂತಲೇ ಹೇಳ್ತಾವ್ರೆ. ಏನು ಯಜಮಾನ್ರು ಏನು ಭಯ ಇಲ್ಲಲ್ವಾ? ಏನು ಕಳ್ಳಿಗಳು ಏನು ಬರಲ್ವಾ? ಓಕೆ ಸ್ನೇಹಿತರೆ, ಹಂಗಾರೆ ನಾವು ಇವತ್ತು ಸೇಫಾಗಿ ಕಳಿತೀವಿ ಸ್ನೇಹಿತರೆ. ನಾವಿವತ್ತು ನೋಡಿ, ಇದು ಟೆಂಟ್ ಹೌಸು, ಇವತ್ತು ಟೆಂಟ್ ಹೌಸ್ ಹಾಕ್ತೀವಿ. ಇದು ಯೋಗ ಮ್ಯಾಟು ಸ್ನೇಹಿತರೆ. ಇವೆರಡೂ ಕೂಡ ನನ್ನವಲ್ಲ, ಇದು ನಮ್ಮ ಒಬ್ಬರು ಸ್ನೇಹಿತರು ಸ್ಪಾನ್ಸರ್ ಮಾಡಿರೋಂಥದ್ದು. ಅವರಿಗೆ ಥ್ಯಾಂಕ್ ಯು ಹೇಳ್ತೀನಿ. ಇವತ್ತು ತುಂಬ ಅನುಕೂಲ ಆಗ್ತಾಯಿದೆ ಸ್ನೇಹಿತರೆ. ನಿಮ್ಗೆ ನೆನಪಿದೆಯಾ ನಾವು ಟೆಂಟ್ ಹೌಸ್ ಎಲ್ಲ ಹಾಕಿದ್ದು? ಗೋಕರ್ಣದ ಎಲ್ಲ ಹಾಕಿದ್ವಿ ಹೇಳು. ಪೆಟ್ರೋಲ್ ಬಂಕ್ ಅಲ್ಲಿ ಹಾಕಿದ್ವಿ ಸ್ನೇಹಿತರೆ. ಹೌದು, ಪೆಟ್ರೋಲ್ ಬಂಕ್ ಹಾಕಿವಿ ಕೊನೆಗೆ. ಮಳೆ ಬೇರೆ ಸಡನ್ ಆಗಿ ಅದು ಒಳ್ಳೆ ಪ್ಲೇಸ್ ಅಂತ ಕಾಣಲಿಲ್ಲ ನಮಗೆ. ಹೌದು, ಹಂಗಾಗಿ ಹಿಂಗಾಗೋಯ್ತು ಸ್ನೇಹಿತರೆ. ನೋಡ್ರಿ, ಇವತ್ತೆಲ್ಲ ಪ್ರಾಪರ್ ರೆಡಿಯಾಗಿ ಬಂದಿದ್ದೀವಿ. ಆಮೇಲೆ ಮನೆ ಕಣಕ್ಕೆ ಬೆಡ್ಶೀಟು, ವಾಟರ್ ಬಾಟ್ಲು. ಬಟ್ ಮುಂದಿನ ದಿನಗಳಲ್ಲಿ ನಾವು ಕಾಡು ಗಿಡು ಅಲ್ಲಿ ಇಲ್ಲೆಲ್ಲ ಹಾಕ್ತೀವಿ. ಪ್ಲಾನಿಂಗ್ ಇದೆ, ಅದು ಸಪೋರ್ಟ್ ಮಾಡ್ತಾರೆ, ನೋಡ್ತಾರೆ. ಇನ್ನು ಸುಮ್ಮನೆ ಏನು ಎಂಟ್ರಿ ಸುಮ್ಮನೆ ಜಸ್ಟ್ ಎಲ್ಲ ಪ್ರಾಕ್ಟೀಸ್ ಥರ ಅಂದ್ಕೊಳ್ಳಿ. ನೆಕ್ಸ್ಟ್ ಇನ್ನು ಬೇರೆ ಲೆವೆಲ್ಗೆಲ್ಲ ಹೋಗ್ತಾ ಇರ್ತೀವಿ. ನಿಮಗೆ ಸಪೋರ್ಟ್ ಮಾಡ್ತಾರೆ, ನೋಡ್ತಾ ಇರ್ತೀವಿ. ಖಂಡಿತ. ಥ್ಯಾಂಕ್ ಯು ಸ್ನೇಹಿತ. ನೋಡ್ರಿ ಸ್ನೇಹಿತರೆ, ನೀವು ನೋಡ್ತಾ ಇರ್ಬೋದು, ಇದೇ ಕೆರೆಯಲ್ಲೇ ಇವತ್ತು ನಾವು ಒಂದು ದಿವಸ ಸಂಪೂರ್ಣವಾಗಿ ಒಂದು ರಾತ್ರಿನ ಕಳೀತಾ ಇದ್ದೀವಿ. ನೋಡಿ ಹೆಂಗಿದೆ ಹಂಗಮ ನೋಟ. ಬಟ್ ಸಾರಿ, ನಿಮಗೆ ಸನ್ಸೆಟ್ ಹೆಂಗೆ ಅಂತ ಹೇಳ್ಬಿಟ್ಟು ನಿಮಗೆ ತೋರಿಸ್ಬೇಕಾಯಿತು, ಬಟ್ ಮಿಸ್ ಆಗೋಗ್ಬಿಡ್ತು. ಬಟ್ ನೋಡಿ, ಇಲ್ಲಿ ತುಂಬ ಪಕ್ಷಿಗಳಿದೆ, ಬೆಳ್ಳಕ್ಕಿಗಳಿದೆ, ನೀರು ಕಾಗೆ ಆಗಿರ್ಬೋದು, ಬೇರೆ ಬೇರೆ ಥರ ಎಲ್ಲ ಪಕ್ಷಿಗಳು ಇಲ್ಲಿ ಇದೆಯಪ್ಪ. ಇಲ್ಲಿ ನೋಡಿ, ನಿಮ್ಗೆ ಅಲ್ಲಿ ಪಕ್ಷಿ ಹಾರ್ತಾ ಇರೋದು ಕಾಣ್ತಾ ಇದೆ. ಈ ಅದೃಷ್ಟ ನಮಗೆ ಒದಗಿ ಬಂದಿದೆ ಸ್ನೇಹಿತರೆ. ಇವತ್ತು ರಾತ್ರಿ ನಿಮ್ಗೆ ಇನ್ನೂ ಬೇರೆ ಬೇರೆ ಥರ ಎಲ್ಲ ನಿಮಗೆ ಸಮಥಿಂಗ್ ಎಲ್ಲ ತೋರಿಸ್ತಾ ಇರ್ತೀವಿ. ಯಾವ್ಯಾವ ಥರ ಇಲ್ಲಿನ ಪ್ರಕೃತಿ ರಾತ್ರಿ ಹೊತ್ತು ಎಲ್ಲ ಹೆಂಗಿರುತ್ತೆ ಕೆರೆತೆ ಅಂತ ಹೇಳ್ಬಿಟ್ಟು ನಿಮಗೆ ತೋರ್ಸಂಗೆ ಕೊಡ್ತೀನಿ. ರೆಡಿ ಮಾಡ್ಕೊತಾನೆ, ನಾವು ರೆಡಿ ಮಾಡ್ತೀವಿ ಸ್ನೇಹಿತರೆ. ನೆಕ್ಸ್ಟ್ ನಿಮಗೆ ಪಾರ್ಟ್ ಆಫ್ ತೋರಿಸ್ತೀನಿ ಸ್ನೇಹಿತರೆ. ಈಗ ನಮ್ಮ ಲಗೇಜ್ ಹಾಕ್ಕೊಂಡು ಏನು ಅಂತಂದರೆ ಕೆರೆ ಮಧ್ಯಭಾಗಕ್ಕೆ ಹೋಗ್ತಾ ಇದ್ದೆ ಟೆಂಟ್ ಹೌಸೋಕ್ಕೆ. ಈಗ ನನ್ನ ಕೈಯಲ್ಲಿ ನೋಡಿ ಟೆಂಟ್ ಹೌಸ್ ಇದೆ ಮತ್ತು ಯೋಗ ಮ್ಯಾಟೆಲ್ಲ ಇದೆ. ಇನ್ನು ಯಾಕಡ ಬನ್ನಿ ನಾವು ಹೋಗೋಣ. ಈಗ ಹೋಗೋಣ, ದಾರಿ ನೋಡಿ ಹೇಗಿದೆ ಅಂತ ನಿಮಗೆ ತೋರಿಸ್ತೀನಿ. ಈಗ ಸ್ನೇಹಿತರೆ ನೋಡಿರಿ, ಈಗಿದೆ ಹಾದಿ, ನಾವು ಹೋಗ್ತಾ ಇರೋ ಹಾದಿ. ಈಗ ಟೆಂಟ್ ಹೌಸ್ ಹಾಕ್ಬೇಕು ಅನ್ನೋ ಒಂದು ಹಠ ಎಲ್ಲಿ ಕರ್ಕೊಂಬಂದಿದೆ ನಮ್ಮನ್ನು. ಸ್ವಲ್ಪ ಜೋಪಾನ ಹೋಗ್ಬೇಕು. ಇಲ್ಲಿ ನೋಡಿ ಎಲ್ಲ ಕೆಸರಿದೆ, ಜಾರ್ತಾ ಇಲ್ಲ, ಅದೊಂದು ಪಾಸಿಟಿವ್ ಸ್ನೇಹಿತರೆ. ಒಳ್ಳೆ ಯೋಗ ಕೂಡ ಬಂದಿದೆ ನಮಗೆ. ನಿಮಗೂ ನಾನು ಹೇಳೋದೇನು ಅಂತಂದರೆ, ನಿಮಗೂ ಅವಕಾಶ ಸಿಕ್ತಾಗ ಸಾಧ್ಯವಾದಷ್ಟು ನೇಚರಾಗಿ ಒಳ್ಳೆ ಟೈಮ್ ಕಳೀರಿ, ಬಿಡೋಕ್ಕೆ ಹೋಗಬೇಡಿ. ಮತ್ತು ಏನು ಅಂತಂದರೆ, ನೀವು ಯಾವುದೇ ಥರ ಮಾಡಿದ್ರೂ ಕೂಡ ಪಯಣ ಮಾಡಿದ್ರು ಇಕೋ ಫ್ರೆಂಡ್ಲಿ ಆಗಿರಲಿ ಅಂತ ನಾನು ನಿಮ್ಮನ್ನು ಕೇಳ್ಕೊತೀನಿ ಸ್ನೇಹಿತರೆ. ಇದು ಬಣ್ಣದ ಕೊಕ್ಕರೆ ಅಂತಾರಲ್ಲ ನೋಡಿ ಸ್ನೇಹಿತರೆ, ಅಲ್ಲಿ ಹಾರು ಬರ್ತಾವೆ ನೋಡಿ ಅಲ್ಲಿ. ನಾವಿವತ್ತು ಕೆರೆ ಇರ್ತೀವಿ ಮತ್ತು ಯಾವುದೇ ಥರ ಜೀವಿಗಳಿಗೆ ತೊಂದರೆ ಕೊಡೋಕ್ಕೆ ಹೋಗಲ್ಲ. ನೋಡಿ ಸ್ನೇಹಿತರೆ, ಹಿಂಗಿದೆ ಜಾಗ. ನಾವು ಟೆಂಟ್ ಹೌಸ್ ಎಲ್ಲಿ ಹಾಕೋಣ ಅಂತಂದರೆ, ಇಲ್ಲಿ ಕಾಣ್ತಾ ಇದೆ ನೋಡಿ, ಇಲ್ಲಿ ಸೌದೆಗಳು ಒಣಗಿದೆ, ರಾತ್ರಿ ಫೈರ್ ಕ್ಯಾಂಪ್ ಹಾಕಿ ಸರಿ ಹೋಗುತ್ತೆ.
ಸ್ನೇಹಿತರೆ ಇದು ಜಾಗ ಓಕೆ ಅನಿಸುತ್ತೆ. ಓ ಸಾಕು ಸಾಕು, ಮಸ್ತಿದೆ ಜಾಗ. ಇಲ್ಲಿ ಬೆಟ್ರು ಸ್ನೇಹಿತರೆ. ಈ ಜಾಗದಲ್ಲಿ ಟೆಂಟ್ ಹೌಸ್ ಹಾಕೊಂಬಿಡ, ಇನ್ಯಾಕಡ. ನೋಡಿ ಸ್ನೇಹಿತರೆ, ಇಷ್ಟು ಐಟಮ್ ಇದೆ. ಈಗ ನೋಡಿ ಪಕ್ಷಿಗಳೆಲ್ಲ ಹಾರಾಡ್ತಾ ಇದೆ, ಅಲ್ಲಿ ಹೋಗ್ತಾ ಇದೆ ನೋಡಿ. ಫುಲ್ಲು ನೋಡಿರಿ ವಿಹಂಗಮ ನೋಟ ಹೆಂಗಿದೆ ಅಂತೇಳಿ. ಥ್ಯಾಂಕ್ ಯು ನೇಚರಿಗೆ, ತುಂಬ ಥ್ಯಾಂಕ್ ಯು ಹೇಳಬೇಕು. ನೋಡಿ ಎಂಥ ಅವಕಾಶ ನಮಗೆ ಒದಗಿ ಬಂದಿದೆ. ರಾತ್ರಿಗೆ ಇನ್ನೂ ಕುತೂಹಲ ಇದೆ ನನಗೇನೆ, ಇಲ್ಲಿ ಹೆಂಗಿರುತ್ತೆ ಏನು ಎತ್ತ ಅಂತ ನೋಡೋಂಥದ್ದು. ಮತ್ತು ಈಗ ನಾವು ನೈಟ್ ಫಿಶಿಂಗ್ ಮಾಡ್ತೀವಿ, ಅದೊಂದು ಪಾಸಿಟಿವ್ ಇದೆ. ಸ್ನೇಹಿತರೆ, ಈಗ ನೀವು ನೋಡ್ಬೋದು ವೆದರಿಂಗ್ ಆಗ್ತಾಯಿದೆ, ಅಲ್ಲೇ ಕತ್ಲಾಗ್ತಾ ಇದೆ. ಮತ್ತು ನೋಡಿ ನಿಮ್ಗೊಂದು ಚುಕ್ಕಿ ಕಾಣ್ತಾ ಇದೆ ಅಲ್ಲಿ. ನಮ್ಮ ಟೆಂಟ್ ಹೌಸ್ ಈಗ ಈ ಥರ ಕಾಣ್ತಾ ಇದೆ ಸ್ನೇಹಿತರೆ. ನೋಡಿ ಟೆಂಟ್ ಹೌಸ್ ಹೀಗಿದೆ. ಒಳ ತೋರಿಸ್ತೀನಿ ಬನ್ನಿ ನಮ್ಮ ಟೆಂಟ್ ಹೌಸ್ ಹೇಗಿದೆ ಅಂತ ಹೇಳಿ. ನೋಡಿ ಸ್ನೇಹಿತರೆ, ನಮ್ಮ ಟೆಂಟ್ ಹೌಸಿಂದ ತೆಗೆದ್ರೆ ಇಬ್ಬರು ಆರಾಮಾಗಿ ಕಂಫರ್ಟಬಲಾಗಿ ಮಲಿಕೊಬೋದು. ನೋಡಿ ಈ ಥರ ಇದೆ ನಮ್ಮ ಟೆಂಟ್ ಹೌಸು. ಸ್ನೇಹಿತ ನೋಡಿ ಅಡಿಕೆ ಪಟ್ಟೆ ಸಮೇತ ಬಂದ್ಬಿಟ್ಟವನೆ. ಸಖತ್ ಹೆಲ್ಪ್ ಮಾಡಿದ್ರು, ಅವನಿಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಕಾಗಲ್ಲ. ಹೌದಾ, ಸೂಪರ್. ಸ್ನೇಹಿತ ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊತಾನೆ. ಸ್ನೇಹಿತ ಏನು ಪ್ರಿಪ್ರೇಷನ್ ನಡೀತಾ ಇದೆ ಈಗ? ಏನು ಪ್ರಿಪ್ರೇಷನ್ ಮಾಡ್ತಾ ಇದ್ದೀನಿ ಇವಾಗ. ಕಡ್ಡಿ ಸಿಕ್ಕಿದೆ ಹಂಗೆ? ಸಿಕ್ಕಿಲ್ಲ, ಬಂದಿರೋದೇ ಲೇಟು. ಲೇಟ್ ಆಯಿತು ಸ್ನೇಹಿತರೆ, ಎಲ್ಲ ಹೊಂಚ್ಕೊಂಬರ್ಬೇಕಾದ್ರೆ ಮಾಡಬೇಕು. ಊಟ ಮಾಡ್ತೀವಿ, ನೈಟ್ ಫಿಶಿಂಗ್ ಆಗಲಿ ಮಾಡ್ತೀವಿ. ಏನು ಸ್ನೇಹಿತ, ಲೈಫ್ ಇನ್ನೂ ನೈಟ್ ಫಿಶಿಂಗ್ ಮಾಡಿಲ್ಲ, ಅದೊಂದು ಎಕ್ಸ್ಪೀರಿಯೆನ್ಸ್ ಆಗಲಿ. ನೋಡಿ ಸ್ನೇಹಿತರೆ, ವೆದರ್ ಹಿಂಗಿದೆ. ಸ್ವಲ್ಪ ಹಿಂದಕ್ಕೆ ಹೋದರೆ ನಮ್ಮ ಟೆಂಟ್ ಹೌಸು ಎಲ್ಲ ನೋಡಿ. ಐಟಮ್ಗಳೆಲ್ಲ ಒಳಗೆ ಹಾಕ್ಬಿಡೋಣಲ್ಲ ಸ್ನೇಹಿತ? ಓಕೆ ಸ್ನೇಹಿತರೆ, ಬನ್ನಿ ಒಳಗೆ ಹಾಕೋಣ ಅವನ್ನೆಲ್ಲ. ಸ್ನೇಹಿತರೆ, ಒಳಕ್ಕೆಲ್ಲ ಒಂದಷ್ಟು ನಮ್ಮ ಹೊಸ ಐಟಮ್ಗಳೆಲ್ಲ ಇಕ್ಕಿದಾಯಿತು ಒಳಕ್ಕೆ ಸೇಫ್ಟಿಯಾಗೆ. ನಮ್ದು ಇವತ್ತು ಅರಮನೆ. ಇದಕ್ಕಿಂತ ಅರಮನೆ ಯಾವ್ದಾನ ಇದೆಯಾ ಸ್ನೇಹಿತ? ಅಲ್ವಾ? ಇವತ್ತು ರಾತ್ರಿ ಮಜಾನೇ ಮಜಾ ಅಲ್ವಾ? ಒಳ್ಳೆ ಥ್ರಿಲ್ಲಿಂಗ್ ಇರುತ್ತೆ ನೋಡೋಕೋ ಸ್ನೇಹಿತ. ಯಾವ ಪ್ರಾಣಿಗಳು ಬರ್ತಾವ ಇಲ್ವಾ ಅಂತೇಳಿ ಅಲ್ವಾ? ನೈಟ್ ಒಂದು 2 ಗಂಟೆ 3 ಗಂಟೆ ಎದ್ದು ನೋಡ್ತಾರೇನೋ. ನೋಡಿ ಸ್ನೇಹಿತರೆ, ನಿಮಗೆಲ್ಲ ಸುತ್ತಲೂ ಈಗ ಕಾಣ್ತಾ ಇರ್ಬೋದು, ಎಲ್ಲ ಫುಲ್ ಏನು ಅಂತ ನೀರಿದೆ ನೋಡಿ, ಸುತ್ತಲೂ ನೀರೇ. ನಾವು ಮಾತ್ರ ಇವತ್ತಿಬ್ಬರು ಒಳ್ಳೆ ಟೆಂಟ್ ಹೌಸ್ ಒಳಗೆ ಇರ್ತೀವಿ. ಸ್ನೇಹಿತು ಗಾಣಕ್ಕೆ ಎಲ್ಲ ರೆಡಿ ಮಾಡ್ಕೊತಾನೆ. ನೈಟ್ ಫಿಶಿಂಗ್ ಏನೋ ಮಾಡಿದ್ಯಾ ಸ್ನೇಹಿತ? ಇವತ್ತೇ ಫಸ್ಟ್ ಟೈಮ್ ಅಲ್ವಾ? ನಮ್ಮ ಅದೃಷ್ಟಕ್ಕೆ ಒಂದು 5 ಮೀನು ಬಿದ್ದುಬಿಟ್ರೆ ಒಳ್ಳೆ ಫ್ರೈ ಮಾಡೋಣ. ಬಿದ್ರು ಬೀಳ ಅನ್ನೋ ಪ್ಲಾನಿಂಗ್ ಐತೆ ನಮ್ಮದು. ಸ್ನೇಹಿತರೆ, ಇನ್ನು ನಮ್ಮ ಸ್ನೇಹಿತ ರೆಡಿ ಮಾಡ್ಕೊತಾನೆ ಇದ್ದಾನೆ. ಗಾಣ ನೋಡ್ರಿ, ಗಾಣ ರೆಡಿ ಮಾಡ್ತಾನೆ ಇದೆ. ಗ್ಯಾಪ್ ಕೊಡ್ರಿ ಅಂತ ಹೇಳ್ತಾವನೆ. ಎಲ್ಲ ವ್ಯವಸ್ಥಿತವಾಗಿ ಏನು ಮಾಡ್ತಾ ಸ್ನೇಹಿತ. ಈಗ ಗಾಂಧಿ ಹುಳ ಇಲ್ವಲ್ಲ, ಏನು ಮಾಡ್ತೀನಿ ನೀನು? ಎರೆಹುಳ ಇಲ್ವಲ್ಲ, ಅದಕ್ಕೆ ಏನು ಮಾಡ್ಕೊಂಡಿದ್ಯಾ ಐಡಿ ಪ್ಲಾನಿಂಗು? ಎರೆಹುಳ ಇಲ್ಲ ಅಂತೇಳಿ ನಾವು ಮೈದಾ ಹಿಟ್ಟು ಮತ್ತೆ ಮೊಟ್ಟೆ ತಂದಿದ್ದೀವಿ. ಯಾರೋ ಕೆಲವರು ಹೇಳಿದ್ರು ಮೈದಾ ಮತ್ತೆ ಮೊಟ್ಟೆ ಕಲಸಿ ಒಂದು ಮಾಡಿ ಸಿಕ್ಸಿ ಹಾಕಿದ್ರೆ ಬೀಳ್ತವೆ ಅಂತ. ಇವತ್ತು ಅದನ್ನು ಹೊಸದಾಗಿ ಟ್ರೈ ಮಾಡ್ತಾ ಇದೀವಿ, ನೋಡೋಣ. ಮೊದಲೇ ಕತ್ಲಾಗಿ ನೈಟ್ ಫಿಶಿಂಗ್ ಮಾಡ್ತಾ ಇದೀವಿ. ಒಂಥರ ತೇಜಸ್ವಿ ನೆನಪಾಗ್ತಿಲ್ವಾ? ತೇಜಸ್ವಿ ಅವರು, ಪುಣ್ಯತನ ತೇಜಸ್ವಿ ಅವರು. ನಿಜವಾಗ್ಲೂ ಮೀನ್ ಹಿಡಿಯೋದು ಅಂತಂದ್ರೆ ತೇಜಸ್ವಿ ಅವರು ನೆನಪಿ ಬರ್ತಾರೆ. ಪ್ರಕೃತಿ ತೇಜಸ್ವಿ ಅವರು ಗಾಣಿ ಹಿಡ್ಕೊಂಡು ಕುತ್ಕೊಂಡಿರ್ತಾರಲ್ಲ, ಅದ್ರಿಗೂ ಅಲೆಮಾರಿ ಅಂಡಮಾನ್ ಬುಕಾಲ ಅಂತ ನೋಡ್ಬೇಕು ಅವ್ರದ್ದು. ಹೌದು ಹೌದೌದು. ನನಗೂ ಆ ಟೆಂಟ್ ನಮ್ಮ ಪ್ರಕಾರ ನೈಟ್ ಫಿಶಿಂಗ್ ನೋಡ್ಬೇಕು. ಇವತ್ತು ನಮಗೂ ಹೊಸ ಅನುಭವ ಇದೆ, ಏನಾಗುತ್ತಾ ಗೊತ್ತಿಲ್ಲ ಅಲ್ವಾ? ಬಟ್ ಆದರೆ ಒಂದು ಸಿಗ್ಲಿ ಬಿಡ್ಲಿ, ಒಂದು ಹೊಸ ಎಕ್ಸ್ಪೀರಿಯನ್ಸ್ ಲೈಫಲ್ಲಿ. ಇದು ಲೈಫ್ ಟೈಮ್, ಇದು ಮೆಮೊರಬಲ್ ನಮಗೆ ಅಲ್ವಾ? ನೋಡಿ ಸ್ನೇಹಿತರೆ, ಅಷ್ಟೇ. ಹೌದು, ನಮ್ಮ ಟೆಂಟ್ ಹೌಸು ನಮಗೋಸ್ಕರ ಪಾಪ ಐತೆ. ನೈಟು ನೋಡಿ, ಈಗ ಆಲ್ರೆಡಿ ಕೆರೆ ಈ ಥರ ಆಗ್ತಾಯಿದೆ. ಲೈಟಿಂಗ್ಸ್ ಇರೋದ್ರಿಂದ ಅಷ್ಟು ಚೆನ್ನಾಗಿ ಕಾಣ್ತಾ ಇಲ್ಲ. ಇವಾಗ ಬಿಡ್ತೀನಿ ನೋಡಿ. ನೋಡಿ ಸ್ನೇಹಿತರೆ, ಹಿಂಗೆ ನಿಮಗೆ ಚುಕ್ಕಿಗಳೆಲ್ಲ ಕಾಣ್ತವೆ. ಸ್ವಲ್ಪ ಸೂಕ್ಷ್ಮವಾಗಿ ಅಬ್ಸರ್ವ್ ಮಾಡಿದ್ರೆ ಚುಕ್ಕಿಗಳೆಲ್ಲ ತುಂಬ ಇದೆ. ನೋಡಿ ಕಾಣ್ತಾ ಇದೆ ಚುಕ್ಕಿಗಳೆಲ್ಲ.
ನಮ್ಮ ಹಳ್ಳಿಯಲ್ಲಿ ಮಾತ್ರ ಕಂಡ್ರೆ ಚುಕ್ಕಿ ಕಾಣೋದು, ಸಿಟಿ ಒಳಗೆಲ್ಲ ಅಲ್ಲಿ ಲೈಟ್ ಪೊಲ್ಯೂಷನ್ಗೆ ಚುಕ್ಕಿಗಳು ಕೂಡ ಕಾಣಲ್ಲ. ನೋಡಿ ಎಷ್ಟು ಅದ್ಭುತವಾಗಿದೆ. ಹಾಂ, ಟೆಂಟ್ ಹೌಸು ಒಳಗೆ ಹೋಗ್ಬಿಟ್ರೆ ಸ್ವರ್ಗವೋ ಸ್ವರ್ಗ. ಹಾಂ, ನೋಡಿ ಸ್ನೇಹಿತರೆ, ನಮ್ಮ ಟೆಂಟ್ ಹೌಸಿಂದನೇ ಸ್ನೇಹಿತು ಪ್ರಿಪ್ರೇಷನ್ ಮಾಡ್ಕೊತವನೆ. ನೈಟ್ ಫಿಶಿಂಗ್ ಹೆಂಗೆ ಮಾಡೋದು ಕೂಡ ನಿಮಗೆ ತೋರ್ಸಂಗೆ ಕೊಡ್ತೀನಿ ಬನ್ನಿ ಸ್ನೇಹಿತರೆ. ನೋಡಿ ಈಗ ಮೈದಾ ಹಿಟ್ಟು ಮತ್ತು ಮೊಟ್ಟೆ ಸೇರಿಸಿ ಮಾಡ್ಕೊತಾನೆ ಸ್ನೇಹಿತು. ಗಾಣಕ್ಕೆ ಹಾಕ್ಬಿಟ್ಟು ಮೀನು ಹಿಡಿದ್ಬಿಡೋಣ ಅಂತೇಳಿ ಅವನಿಗೂ ಒಂದು ಸರಿಯಾದ ಆಸೆ ಐತೆ. ಮೀನು ಸುಡ್ಕೊಂಡು ತಿನ್ನಬೇಕು ಅಂತೇಳಿ ನಾವು ಎಲ್ಲ ಥರ ಐಟಮ್ಗಳು ತಂದಿದ್ದೀವಿ. ಮೀನು ಪೌಡ್ರ್, ಕಬಾಬ್ ಪೌಡ್ರ್ ತಂದಿದ್ದೀವಿ. ರಾತ್ರಿಗೆ ಮೀನು ಕಬಾಬ್ ಪೌಡ್ರೇ ಆಗುತ್ತೋ ಹಂಗೆ ವಾಪಸ್ ಹೋಗ್ತೀವೋ ನನಗೂ ಒಂದು ಗೊತ್ತಾಗ್ತಿಲ್ಲ. ಅವನಲ್ಲಿರೋ ಉತ್ಸಾಹ ಏನು ಕಡಿಮೆ ಆಗಿಲ್ಲ. ಅದೃಷ್ಟಕ್ಕೆ ಒಂದು 2-3 ಮೀನು ಬಿದ್ರೂ ನಮ್ಮ ಮರ್ಯಾದೆ ಉಳಿಯುತ್ತೆ ನಮ್ಮದು. ಅಪ್ಪಿ ಏನಾದರೂ ಈ ಕೆರೆ ಟೆಂಡರ್ ತಗೊಂಡಿರೋ ಯಾರೋ ಓನರ್ ವೀಡಿಯೋ ನೋಡಿದ್ರೆ ದಯವಿಟ್ಟು ನಮ್ಮನ್ನು ಕ್ಷಮಿಸಬೇಕು. ನಾವೇನು ಕೆರೆ ತುಂಬ ಮೀನು ಹಿಡಿತಿರೋದು ಒಂದು 4-5 ಮೀನು ಅಷ್ಟೇ. ಏನು ಸ್ನೇಹಿತೋ? ಗಾಣಕ್ಕೆಲ್ಲ ಪರ್ಮಿಷನ್ ಐತೆ, ಹಾಂ, ಬಲೆ ಹಾಕಂಗಿಲ್ಲ ಅಷ್ಟೇ. ಹೌದಾ? ಯಜಮಾನ್ರು ಹೇಳ್ತಿದ್ರಲ್ಲ ಗಾಣ ಬಲೆ ಹಾಕಂಗಿಲ್ಲ, ಹಾಕ್ಬಿಟ್ರೆ ಅಲ್ಲಿ ಸಿಗ್ತವೆ ಅಂತ. ಗಾಣ ಹಾಕಿ ನಾವೇನು ಮಾಡೋಣಲ್ವಾ? ಏನು ಸ್ನೇಹಿತ ಹಿಂಗಾಗೋಯ್ತಲ್ಲ. ನಮಗೂ ಹೊಸ ಅನುಭವ ಏನೇನು ಆಗ್ತೈತೆ. ನೋಡಿ ಸ್ನೇಹಿತರೆ, ಸೌಂಡ್ ಹೆಂಗ್ ಬರ್ತೈತಲ್ವಾ? ಎಲ್ಲ ಮೀನು ಎಗುರ್ತಾವೆ, ತಿನ್ನಿ ಅಂತ. ಬನ್ನಿ ನಮಗ್ ತಿನ್ನಿ. ಯಾವ ಮೀನ್ ತಾನೇ ಬನ್ನಿ ತಿನ್ನಿ ಅಂತ ಹೇಳುತ್ತೆ ನಮಗೆ ಅಲ್ವಾ? ವ್ಯವಸ್ಥಿತ ರೆಡಿ ಮಾಡ್ತಾನೆ. ಅವಕ್ಕೆ ಆಮಿಷ ತೋರಿಸಿ, ಆಸೆಗಳು ತೋರಿಸಿ ಬಕ್ರ ಮಾಡಕ್ಕೆ ರೆಡಿ ಆಗ್ತಾವನೆ. ಏನು ಸ್ನೇಹಿತರು? ಈಗ ಉಂಡೆ ಕಟ್ತಾವನೆ. ಟಮ್ಟದ ಉಂಡೆ ಕಟ್ತಾವನೆ. ಅಷ್ಟಾದ್ರೂ ಆಗುತ್ತೆ ಅನ್ಸುತ್ತಲ್ವಾ? ಮಸ್ತಾಗಿ ಹೋಗೈತೆ. ಮೀನಿಗೆ ಫುಡ್ಡು, ಮೀನು ನಮಗೆ ಫುಡ್ಡು. ಸಖತ್ ಕಣ ಇದೊಂಥರ. ಆದ್ರೂ ಒಂದು ಆಸೆ ತೋರಿಸಿ ಅಲ್ವಾ ಎಲ್ಲರೂ ಇದು ಮಾಡೋದು. ಅಲ್ಲ, ಅದು ಹೊಸ್ತವರು ಸರಿ, ವ್ಯಕ್ತಿಯವರು ಸರಿ ಅಲ್ವಾ? ಆಸೆ ಆಮಿಷಗಳಿಗೆ ಅಲ್ವಾ ಬಲಿ ಆಗೋದು ಜಾಸ್ತಿ ಮನುಷ್ಯ. ಮೀನಾರು ಸರಿ, ಆ ಮೀನಾರು ಸರಿ ಅಲ್ಲ? ಒಟ್ನ ವ್ಯವಸ್ಥಿತವಾಗಿ ರೆಡಿ ಮಾಡೋಣ ಸ್ನೇಹಿತು. ನಾನಂತೂ ಕೆಳಗಿರೋ ಮೀನು ಅಷ್ಟೇ ಪಡ್ದಿರೋದು. ಬೇರೆ ಮೀನು ನೀನ್ ಯಾವ ಮೀನು ತಿಳ್ಕೊಂತಿದ್ಯಾ? ಕ್ಲಾರಿಟಿ ಕೊಟ್ಬಿಟ್ಟೆ. ಆಮೇಲೆ ಬೇರೆ ಮೀನು ಬೇಡ, ಬೇಡ ಸವಾಸನೆ ಬೇಡ, ಕೆರೆ ಮೀನುಗಳೇ ಸಾಕು. ಅದ್ಭುತವಾಗೈತೆ ಜೀವನ ಅಂತೀಯ. ಆ ಮೀನುಗಳು ಸವಾಸನೂ ಬೇಡ. ಸ್ನೇಹಿತರೆ, ಸದ್ಯಕ್ಕೆ ಈ ಮೀನು ಅಷ್ಟೇ ನಮಗೆ ಸಾಕಾಗಿರೋದು. ಬೇರೆ ಮೀನುಗಳು ಸವಾಸ ಬೇಡ ನಮಗೆ. ಇನ್ನೇನು ಸ್ನೇಹಿತರೆ, ಗಾಣ ಗೀಣೆಲ್ಲ ರೆಡಿ ಮಾಡ್ಕೊಂಡು ಈಗ ಹಾಕದೆ. ಈಗ ಸ್ವಲ್ಪ ಮೀನುಗಳು ಬಂದು ಚೆನ್ನಾಗಿ ಬಿದ್ದುಬಿಟ್ರತ್ತ ಬೆಂಕಿ ಹಾಕ್ಬಿಡೋದೆ. ಈಗ ಇಲ್ಲಿ ಸ್ವಲ್ಪ ಸೌದೆಗಳೆಲ್ಲ ಒಣಗವ ಅನ್ಸುತ್ತಲ್ಲ ಸ್ನೇಹಿತಿದೆಲ್ಲ. ಹಾಂ, ಫೈರ್ ಕ್ಯಾಂಪ್ ಬೇರೆ ಹಾಕ್ಬೇಕು ನಾವು. ಇದು ಸೌದೆಗಳು ಒಣಗವ. ಹಾಂ ಸ್ನೇಹಿತರು, ಒಣಗವೆ ಕಡ್ಡಿಗಳು, ತೊಂದರೆ ಇಲ್ಲ. ನೋಡು ಚಟ್ ಅಂತವೆ. ಸ್ನೇಹಿತರೆ, ಫಸ್ಟ್ ಕ್ಲಾಸ್ ಸೌದೆಗಳು, ಅದು ನಮಗೆ ತೊಂದರೆ ಇಲ್ಲ. ಈಗ ಟೆಂಟ್ ಹೌಸ್ ಪಕ್ಕದಲ್ಲೇ ಬೇಕಾದ್ರೆ ನಾನು ಸೌದೆ ವ್ಯವಸ್ಥೆ ಮಾಡ್ಕೊಂಡು ಬೇಕಾದ್ರೆ ಎಲ್ಲ ಇರೋವೆಲ್ಲ ನೋಡಿ ಇಲ್ಲಿ ಕಾಣ್ತಾ ಇದೆಯಲ್ಲ, ಎಲ್ಲ ಸೌದೆಗಳು ಆಲ್ರೆಡಿ ಒಣಗಿಬಿಟ್ಟವೆ. ಸ್ವಲ್ಪ ಕ್ಲಾರಿಟಿ ಬರ್ತಿಲ್ಲ ಕತ್ಲಲ್ಲಿ, ಅಡ್ಜಸ್ಟ್ ಮಾಡ್ಕೊಳ್ಳಿ. ನೋಡಿ ಎಲ್ಲ ಸೌದೆ ಒಣಗಿಬಿಟ್ಟವೆ. ನೋಡಿ ಪಟ್ ಅಂತವೆ. ಫಸ್ಟ್ ಕ್ಲಾಸ್ ಸೌದೆ. ಒಬ್ಬಬ್ಬ, ನಮಗೆ ಹೇಳಿ ಮಾಡಿಸ್ದಂಗೈತೆ ಸೌದೆ ಸ್ನೇಹಿತು. ಒಟ್ಟಿನಾಗಿ ನೈಟ್ಗೆ ಫೈರ್ ಕ್ಯಾಂಪೆಲ್ಲ ಹಾಕ್ತೀವಿ. ಸ್ನೇಹಿತಿಂದೆಲ್ಲ ರೆಡಿ ಆಯ್ತು ಈಗ. ಸ್ನೇಹಿತ ಏನೋ ಹೆಲ್ಪ್ ಮಾಡ್ಬೇಕಾ? ಇವತ್ತು ನಾವು ಮಲಗೋದು ಎಷ್ಟು ಗಂಟೆ ಹಾಕೈತೆ ಕಣೋ ಸ್ನೇಹಿತು ಅಲ್ವಾ? ಹೆಚ್ಚು ಕಡಿಮೆ ಹಾಕೈತೆ, ತೊಂದರೆ ಇಲ್ಲ. ಬಟ್ ಆದರೆ ಅಲ್ವಾ, ಏನೋ ಒಂದು ಅದ್ಭುತವಾಗಿದೆ. ಒಟ್ಟಿನಾಗ ಏನೋ ಒಂದು ಕತೆ ಮಾಡ್ತೀವಿ ಇವತ್ತು ನಾವು ಅಷ್ಟೇ. ಮೀನಾ ಮೊಟ್ಟೆನ ನೋಡೇ ಬಿಡಬೇಕು. ಮೀನು ಗೆಲ್ಲುತ್ತಾ ಮೊಟ್ಟೆ ಗೆಲ್ಲುತ್ತಾ ನೋಡ್ಬೇಕಲ್ವಾ? ನೋಡಿ ಸ್ನೇಹಿತರೆ, ಗಾಣಕ್ಕೆ ಹೆಂಗೆ ಸಿಗಿಸ್ಕೊಬೇಕು ಅಂತ ತೋರಿಸ್ತಾನೆ ಈಗ. ಚೆನ್ನಾಗಿಲ್ಲ, ತೊಂದರೆ ಇಲ್ಲ. ಏನು ಕೈ ಏನು ನೋಡಿ ಸ್ನೇಹಿತರ ಥರ ಹೊಸ್ಕೊಬೇಕು ಆ ಥರ. ನೋಡಿ ಏರಿಸ್ತಾವನೆ. ಆ ಥರ ಮೈದಾ ಸಿಟ್ಟು ಮೊಟ್ಟೆಲೆಲ್ಲ ನೀಟಾಗಿ ಕಲಸಿರೋದು ಆ ಥರ ಹಾಕೊಂಬಿಟ್ರೆ ಫುಲ್ ಸ್ನೇಹಿತ, ಅದು ಫುಲ್ ಗಾಣಕ್ಕೆ ಫುಲ್ ಇರಬೇಕಾ? ಅದು ಕಾಣ್ದಿದ್ದು ಒಳ್ಳೇದು. ಹಾಂ, ನಾವು ಹಿಂಗೆ ಸಿಗ್ಸೋದು, ಒಬ್ಬೊಬ್ರು ಅಂತ ಸಿಗಿಸ್ತಾರೆ ಗೊತ್ತಿಲ್ಲ. ಕಾಣ್ದಂಗಿದ್ರೆ ಚಂದ ಅಂತ. ಅಲ್ಲ, ಈಗ ರಾತ್ರಿ ಹೊತ್ತು ಮೀನು ಬೇತೆ ಅಂತ ಹೆಂಗೆ ಗೊತ್ತಾಕೈತೆ ನಮಗೆ? ಅದು ಹೇಳಿತ್ತಲ್ಲ ಹಿಂಗೆ ಗೊತ್ತಾಗುತ್ತಾ? ಜಸ್ಟಿಗೆ ಏನು ಕಡ್ಡಿ ಗಿಡ್ಡೆ ಏನು ಹಾಕೋಣ? ಈಗ ಬೆಂಡ್ ಹಾಕಬೇಕು. ಈಗ ಒಂದು ಯಾವುದೋ ಒಂದು ಸಣ್ಣ ಬೆಂಡ್ ತೇದ ಥರದೊಂದು ಕಟ್ಕೋಬೇಕು. ಕಟ್ಕೊಂತೀಯ ಈಗ? ಕಟ್ಕೋಬೇಕು. ಯಾವ್ದು ಸುಮ್ಮನೆ ಒಂದು ಸಣ್ಣದು ಬೆಂಡ್ ಅಂತ ಒಟ್ಟಿನಾಗ ಹೇಳಿದ್ರೆ ಗೊತ್ತಾಗ್ಬೇಕು ನಮಗೆ. ಅದು ಹಂಗೆ ಆಡುತ್ತಲ್ಲ, ಅವಾಗ ಗೊತ್ತಾಗ್ತದೆ. ಗೊತ್ತಾಗಲ್ಲ. ಸ್ನೇಹಿತರೆ, ಇವನು ಸ್ನೇಹಿತ ಅಂತ ಹೇಳಿ ಕಟ್ಲಿಲ್ಲ ಅಂದ್ರೆ ಗೊತ್ತಾಗ್ತದೆ, ಸ್ವಲ್ಪ ಲೇಟ್. ಸ್ನೇಹಿತ ನಿಮ್ಮ ಪರಿಚಯ ಮಾಡ್ಕಂಗೆ. ಹೌದೇ ಮಾಡಿದ್ನಿಲ್ಲ ಸ್ನೇಹಿತರೆ, ಇವನು ಒಂದು ಅವು ಇವೆಲ್ಲ ಡಾಕ್ಯುಮೆಂಟ್ರಿ ಶಾರ್ಟ್. ಹೇಳ್ಬಿಡು. ನಮಸ್ಕಾರ, ನಾನು ನಿಮ್ಮ ಸ್ನೇಹಿತ
ನಾನು ಕೆಲವೊಂದು ಶಾರ್ಟ್ ಫಿಲ್ಮ್ಸು ಕವರ್ ಸಾಂಗ್ಸು ಸ್ವಲ್ಪ ಸಿನಿಮಾ ಎಲ್ಲ ಟ್ರೈ ಮಾಡ್ತಿದ್ದೆ. ಇವಾಗ ಒಂದು ಸ್ವಲ್ಪ ಸುಮ್ಮನೆ ಆಗಿದ್ದೀನಿ, ಮತ್ತೆ ಟ್ರೈ ಮಾಡ್ತೀನಿ ಬಿಡೋದು. ಸ್ನೇಹಿತರೆ ಹೇಳ್ಕೊಳಕ್ಕೆ ಹೋಗ್ಬಾರ್ದು, ನೀವೇ ನೋಡ್ತೀರ ಒಂದಿನ. ಮಾತಾಡೋಣ, ಸಿಗೋಣ ಮತ್ತೆ. ಇಲ್ಲ ಸ್ನೇಹಿತರೆ, ನಿಮ್ಗೆ ಯಾರಿಗಾದ್ರೂ ಅವಕಾಶಗಳು ಏನೋ ನಿಮಗೆಲ್ಲ ಲಿಂಕ್ ಇದ್ದರೆ ದಯವಿಟ್ಟು ನಮ್ಮ ಹುಡುಗನ ಒಂದು ಅವಕಾಶ ಕೊಡಿ. ಅವನು ಆ ಇದ್ದ ಫೀಲ್ಡೇ ಬರಬೇಕು ಅಂತ ನಮಗೂ ತುಂಬ ಆಸೆ ಐತೆ. ಆ್ಯಕ್ಚುಲಿ ಅವಕಾಶ ಅನ್ನೋಕ್ಕಿಂತ ನಾನೇ ಸ್ವಲ್ಪ ಎಫರ್ಟ್ ಹಾಕಿಲ್ಲ ಕಣ್ರಿ. ಏಯ್ ಎಫರ್ಟ್ ಹಾಕೋ ಮೇಲೆ ಅವಕಾಶ ಹೆಂಗ ಒಂದು ಸಿಗುತ್ತೆ. ಇರಬೇಕಿರಲಿ. ಹೌದು, ಬಟ್ ಫಸ್ಟ್ ನಾನು ಯಾರ ಬಗ್ಗೆನೂ ಇದು ಮಾಡೋಕ್ಕಲ್ಲ, ನಾನೇ ಎಫರ್ಟ್ ಹಾಕಿಲ್ಲ, ಇನ್ನೂ ಎಫರ್ಟ್ ಹಾಕಬೇಕು. ಹಾಕಿ ಬರ್ತೀನಿ, ಟ್ರೈ ಮಾಡ್ತೀನಿ ಬಿಡೋದು. ನೀವು ಸ್ನೇಹಿತರೆ ಒಂದು ಸುಮಾರು ಒಂದು ಡಾಕ್ಯುಮೆಂಟ್ರಿ ಶಾರ್ಟ್ ಮೂವೀಸ್ಗಳೆಲ್ಲ ಮಾಡಿದ್ದಾನೆ. ಯೂಟ್ಯೂಬ್ ಚಾನಲ್ ಸ್ನೇಹಿತ್ ವೆಂಕಿ ಅಂತ ಇದೆ, ನೋಡಿ ದಯವಿಟ್ಟು ಅವ್ನು ಸಬ್ಸ್ಕ್ರೈಬ್ ಮಾಡಿರಿ. ಮತ್ತು ಅವ್ನು ಯೂಟ್ಯೂಬ್ ಎಲ್ಲ ನೋಡಿ. ನಮ್ಮ ಹುಡುಗನಿಗೆ ಹೆಚ್ಚಿನದಾಗಿ ನಾವು ಹೀರೋ ನಮ್ಮ ಭಾಗದಾಗ ಇವನು, ನಮ್ಮ ಸೈಡ್ ಇವನು. ದಯವಿಟ್ಟು ಅವನಿಗೆ ಎಲ್ಲರೂ ಸಹಕಾರ ಕೊಡಿ. ಯಾವ ಅವಕಾಶ ಇದೆ ದಯವಿಟ್ಟು ನಮಗೆ ಹೇಳಿ, ಒಂದು ಅನುಕೂಲ ಆಗುತ್ತೆ. ಓಕೆ, ರೆಡಿ ಆಗಿದೆ, ಹಾಂ ಹಾಕೋಣ. ನಾನು ಹೊಸ ಕಲ್ತಿರೋದು ಗೊತ್ತಿಲ್ಲ, ಸಣ್ಣ ಹುಡುಗರ ಜೊತೆ ಸೇರ್ಕೊಂಡು ಪಾಪ ಅವ್ರು ಸಖತ್ತಾಗಿ ಹಿಡಿಯೋರು. ನಾನೇನು ಅಷ್ಟೊಂದು ಹಿಡಿದು ಅಭ್ಯಾಸ ಇಲ್ಲ, ನೋಡೋಣ, ಟ್ರೈ ಮಾಡೋಣ. ಖಂಡಿತ. ಕಡ್ಡಿಗೆ ಕಟ್ಕೊಂಡ್ಬಿಟ್ಟವನ ಆಲ್ರೆಡಿ. ರಾತ್ರಿ ಹೊತ್ತು ನೈಟ್ ಫಿಶಿಂಗ್ ಮಾಡ್ತಾ ಇದ್ದೀವಿ ಸ್ನೇಹಿತರೆ ನಾವು. ಬಿತ್ತು ಬೆಂಡೆ ಕಟ್ಟಿಲ್ಲ ಅಂತ ನಲ್ಲಪ್ಪ, ಗೊತ್ತಾಗುತ್ತ ಮತ್ತೆ. ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ. ಸ್ನೇಹಿತರೆ ಕತ್ತಲ್ಲಿ ಗಾಣ ಆಗ್ತವನೆ. ಸ್ನೇಹಿತರೆ ಕತ್ತಲ್ಲಿ ಕರಡಿಗೆ ಜಾಮೂನು ತಿನ್ನಿಸಕ್ಕೆ ಹೋಗ್ಬಾರ್ದು ಅಂತ ಹೇಳ್ತಾರೆ. ರಾತ್ರಿ ಹೊತ್ತೆ ಗಾಣ ಆಗ್ತಾ ಇದೀವಿ, ನೋಡೋಣ ಏನಾಗುತ್ತೆ. ನಾನು ಕುತ್ಕೊಂಡ್ಬಿಡ್ತೀನಿ ಹಿಂಗೆ ಸ್ನೇಹಿತು. ದೇವ್ರೆ ಯಾವ್ದಾರ ಮೀನು ಬೀಳಪ್ಪ. ಸ್ನೇಹಿತರೆ ಏನಾದರೂ ಒಂದು ಪ್ಲ್ಯಾನಿಂಗ್ ಉಪಯೋಗಿಸ್ಬೇಕು. ಈಗ ನಾವು ಮೀನಿಗೆ ಬೇಕಾದಂತಹ ಎಲ್ಲ ಪರಿಕರಗಳನ್ನು ತಂದಿದ್ದೀವಿ. ಹಂಗೆ ಖುಷಿಯಾಗಿ ಮೀನು ಬಿದ್ದುಬಿಟ್ರೆ, 2 ಬಿದ್ದುಬಿಟ್ರು ಸಾಕು, ಅರ್ಧ KG ಅಲ್ಲ ಸ್ನೇಹಿತು, ಸಾಕು. ಅರ್ಧ KG ನಾನೊಂದು, ಅವನಿಗೊಂದು ಮೀನು, ನನಗೊಂದು ಮೀನು ತಿಂದುಬಿಡೋದೆ. ನೋಡೋಣ ಏನಾಗುತ್ತೆ, ಸಿಗುತ್ತೋ ಇಲ್ವೋ ನೋಡೋಣ, ಕಾದು ನೋಡಬೇಕಿದೆ. ಏನಾಯಿತು ಮೀನು ಹಿಡಿಯೋ ಪ್ಲ್ಯಾನಿಂಗು? ನಾನು ಹೇಳಿದೆ ಕಡ್ಡಿಗೆ ಜಾಮೂನ್ ತಿನ್ಸಕ್ಕೆ ಹೋಗ್ಬಾರ್ದು, ರಾತ್ರಿ ಮೀನು ಹಿಡಿಯಕ್ಕೆ ಹೋಗ್ಬಾರ್ದು, ಗಾಣ ಹಾಕಕ್ಕೆ ಹೋಗ್ಬಾರ್ದು ಅಂತ ಕೇಳಿಲ್ಲ. ಏನು ಮಾಡೋಕ್ಕಲ್ಲ, ಪ್ಲ್ಯಾನ್ ಬಿ ಈಗೈತೆ. ಇದು ಯಾಕೋ ಫೇಲ್ಯೂರ್ ಆಯಿತು. ಬೆಳಗ್ಗೆ ನೋಡ್ತೀವಿ. ಬೆಳಗ್ಗೆ ಏನು ಸ್ನೇಹಿತು, ಬೆಳಿಗ್ಗೆ ತಿಂಡಿ ಪ್ಲ್ಯಾನಿಂಗ್ ಮಾಡ್ಕೊಂಬಿಡೋಣ ಮೀನನ್ನ. ಸ್ನೇಹಿತರೆ ಮೀನು ಹಿಡಿಯೋದು ಫ್ಲಾಪ್ ಆಯಿತು, ಏನು ಮಾಡೋಕ್ಕಾಗಲ್ಲ. ಮೀನು ಸಿಗ್ತಾ ಅದು ಬೀಳ್ತಾ ಇಲ್ಲ, ಮತ್ತು ಬರ್ತಾ ಇಲ್ಲ ಗಾಣದ ಹತ್ರ. ಈಗ ನಾವೇನು ಮಾಡ್ತೀವಿ ಅಂದರೆ, ಇಲ್ಲಿ ಮೊಟ್ಟೆ ಅದ ನೋಡಿ ತಕ್ಕ, ಇಲ್ಲಿ ತೆಗೆದುಬಿಟ್ರೆ ಮೊಟ್ಟೆ ಸಿಗುತ್ತೆ. ಒಂದು ಕಡಲೆಕಾಯಿ ಬೇಯಿಸೋಣ. ಖಾರ ಪುರಿನೂ ಇದಾವೆ ಹಂಗೆ, ಅಲ್ಲಿ ಅದನ್ನು ಬೇಯಿಸ್ಕೊಂಬಿಡೋಣ. ಖಾರ ಪುರಿ ತಗೊಂಬಿಡ ಹಂಗೆ. ಮೊಟ್ಟೆ ಮೂಲೆಗೆ ಇದೆ ನೋಡು, ಹುಷಾರು, ಅಲ್ಲೇ ಇದೆ ನೋಡು. ಖಾರ ಪುರಿದೆಲ್ಲ ಇದು ಒಂದು ಕೇಕ್ ಇದೆ ನೋಡು, ಹೌದು ಅಷ್ಟು ತಗ. ಕಡಲೆಕಾಯಿ ಬೇಯಿಸ್ಬಿಡೋಣ ಹಂಗೆ, ಸುಟ್ಬಿಡೋಣ. ಸ್ನೇಹಿತರೆ ಈಗ ನಮ್ಮ ಫೈರ್ ಕ್ಯಾಂಪಿಂಗ್ ಸ್ಟಾರ್ಟ್ ಆಗ್ತಾ ಇದೆ. ಸ್ನೇಹಿತರು ಚಾಲೂ ಮಾಡ್ತಾ ಇದ್ದಾರೆ ಫೈರ್ ಕ್ಯಾಂಪನ್ನು. ಅದಕ್ಕಂತ ಸ್ನೇಹಿತರೆ ಇದೊಂದು ಸ್ವಲ್ಪ ಹಿಂದಕ್ಕೆ ಹಾಕ್ಬೇಕಣ್ಣ, ಓದ್ಕೊಂಡ್ಬಿಡ್ತಾವೆ ಸ್ನೇಹಿತು. ನೋಡಿ ಸ್ನೇಹಿತರೆ, ನಮ್ಮ ಟೆಂಟ್ ಹೌಸು, ಕೆಲವೊಂದು ಐಟಮ್ಸು, ಮತ್ತು ಕ್ಯಾಂಪು, ಫೈರ್ ಕ್ಯಾಂಪು ಹತ್ಕೊಂತ ಇದೆ. ಸ್ನೇಹಿತೊಳೆ ಸರಿಯಾಗಿ ಬೆಂಕಿ ಓಡಿಸ್ತವನೆ. ಅಯ್ಯೋ, ಹತ್ಕೊಂಡ್ಬಿಡುತ್ತೆ ಅನ್ಸುತ್ತೆ ಸ್ನೇಹಿತು. ಅಬ್ಬಾ ಇವಾಗ ನೋಡಿ ನಮ್ಮದು ಟೆಂಟ್ ಹೌಸು ಫೈರ್ದು ಎಲ್ಲ ಸಖತ್ತಾಗಿ ಕಾಣ್ತೈತೆ ನೋಡಿ, ಮಸ್ತು. ಸ್ನೇಹಿತರೆ ಇವಾಗ ನೀವು ನೋಡ್ಬೋದು ನೋಡಿ ನಮ್ಮದು ಹೆಂಗಿದೆ. ನಿಮ್ಮ ಸುತ್ತಲೂ ಆ ಕಡೆ ಕೆರೆ, ಈ ಕಡೆಗೂ ಕೆರೆ, ನಾ ಸೆಂಟ್ರಾಗಿ ಹಾಕಿರೋದು ಟೆಂಟ್ ಹೌಸು. ಹೆಂಗೆ ಕಾಣ್ತಿದೆ ನೋಡಿ. ಅದ್ಭುತವಾಗಿ ಕಾಣ್ತಾ ಇದೆ ಸ್ನೇಹಿತರೆ. ಬನ್ನಿ ಮುಂದಕ್ಕೆ ಹೋಗೋಣ. ಫೈರು ಉರಿತಾ ಇದೆ. ಈಗ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕು ಅದಕ್ಕೆ.
ಸ್ನೇಹಿತರೆ ನಿಮಗೆ ನೋಡಿ ಕಡಲೆಕಾಯಿ ಕಾಣ್ತಾವೆ, ಬೆಂದವೆ ಕಡಲೆಕಾಯಿ ತಿನ್ನೋ ಪ್ರೋಗ್ರಾಮ್. ಈಗ ಎಂಡೆಲ್ಲ ಸೈಡ್ಗೆ ಆಗ್ತಾನೆ ಸ್ನೇಹಿತು. ಕಡಲೆಕಾಯಿ ನೋಡಿ ಬೆಂದಿದೆ. ಇನ್ನೊಬ್ಬ ಹೊಡಿತಲೇ ಇತ್ತು ಕ್ಯಾಂಡದ್ದು. ಪಕ್ಷಿ ಸೌಂಡು ಸ್ನೇಹಿತರೆ, ಅದು ಬೇರೆ ಸೌಂಡ್ ಯಾವುದೂ ಅಲ್ಲ. ಆಮೇಲೆ ತಪ್ಪು ತಿಳ್ಕೊಳಕ್ಕೆ ಹೋಗ್ಬೇಡ್ರಿ. ಹಾಂ ಸ್ನೇಹಿತರೆ, ಇವಾಗ ನೋಡಿ ಸ್ನೇಹಿತ ಏನು ಮಾಡ್ತಿದ್ಯಾ ಈಗ? ಮಟ್ಟಿಗೆಲ್ಲ ಮಣ್ಣು ಬೆಳಿತಾ ಇದ್ದೀನಿ ಸುಡಕ್ಕೆ. ಯಾಕಂದರೆ ಬೇಸಾಗಿ ತಪ್ಪಲೇ ಇಲ್ಲ ಇಲ್ಲಿ. ಹಂಗಾಗಿ ಮಣ್ಣನ್ನ ಸವರ್ಬಿಟ್ಟು ಸುಡೋಣ ಅಂತ. ಸಖತ್ ಐಡಿಯಾ ಉಪಯೋಗಿಸ್ತಿದ್ಯಾ. ಹಿಂಗೆ ಇದು ಮಾಡಿದ್ರೆ ಹೊಡೆದೋಗಲ್ಲ ಮೊಟ್ಟೆ? ಮೊಟ್ಟೆ ಹೊಡಿತವೆ ಅಂತೆಲ್ಲ ಚೆನ್ನಾಗಿ ಬೇಯ್ತವೆ ಅಂತ. ಚೆನ್ನಾಗಿ ಬೇಯ್ತವ? ಮತ್ತು ಹೊಡೆದು ಹೋಗಲ್ಲ ಅದು ಒಂದು. ಕೂಡ ನೋಡೋಣ ಸ್ನೇಹಿತರೆ ಏನಾಗುತ್ತೆ ಅಂತ ಕಾದು ನೋಡಬೇಕಿದೆ. ನನಗೆ ನಗು ಬರ್ತಾ ಇದೆ. ಏನೇನೋ ಮಾಡ್ತಾ ಇದ್ದೀವಿ. ಈ ಕಡಲೆಕಾಯಿ ಬೇಯಿಸ್ಕೊಂಡು ತಿಂದಿದ್ದಾಯಿತು, ತುಂಬ ಚೆನ್ನಾಗಿತ್ತಲ್ಲ ಸ್ನೇಹಿತು. ಅಷ್ಟು ಅಲ್ಟೆ ಹೊಡೆದ್ವಿ. ಈಗ ನೋಡಿ ಸ್ನೇಹಿತರೆ ಹಾಕ್ತಾ ಇದ್ದಾನೆ ಬೆಂಕಿಗೆ ಮೊಟ್ಟೆಯನ್ನು. ಹಾಕ್ತಾ ಸ್ನೇಹಿತರೆ ಅಲ್ಲಿ ನೋಡಿ ಏನೋ ಒಂದು ಕಾಣ್ತಾ ಇದೆ. ಏನಿರ್ಬೋದು ಅದು? ನೋಡಿ ನೋಡಿ ಕಣ್ಣು ನೋಡಿ ಹೆಂಗೆ ಕಾಣ್ತಾ ಇದೆ ಅದು. ಹೇಯ್ ನರಿ ನರಿ ನರಿಬೇಕು ಸ್ನೇಹಿತರೆ, ನರಿ ನರಿ ನೋಡಿ. ಈಗ ನಮ್ಮ ಮಂಜು ಅವರು ಚುರುಮುರಿಗೆ ರೆಡಿ ಮಾಡ್ತಾವ್ರೆ. ಅಲ್ಲಿ ಮೊಟ್ಟೆ ಬೇಯ್ತವೆ, ಇಲ್ಲಿ ಚುರುಮುರಿ ರೆಡಿ ಆಗ್ತಾ ಇದೆ. ನಮ್ಮ ಇವತ್ತಿನ ಟೆಂಟಲ್ಲಿ ಮಲಗಬೇಕು ಈ ಒಂದು ಜಾಗದಲ್ಲಿ ಅನ್ನೋ ಒಂದು ಯಶಸ್ವಿಯಾಗಿ ನಡೀತಾ ಇದೆ. ಇನ್ನೂ ಮುಂದೆ ಬೇರೆ ಬೇರೆ ಕಡೆ ಎಲ್ಲ ಟೆಂಟ್ ಹಾಕೋ ಪ್ಲಾನ್ ಇದೆ. ಈಗ ಸದ್ಯಕ್ಕೆ ಸುಮ್ಮನೆ ಸಡನ್ನಾಗಿ ಇದು ಪ್ಲಾನ್ ಆಗಿದ್ದು, ಆದರೂ ಒಂಥರ ಚೆನ್ನಾಗಿದೆ. ಕೆಲವೊಂದು ಸಡನ್ನಾಗಿ ಆದರೆ ಚೆಂದ. ಪ್ಲಾನಿಂಗ್ ಮಾಡಿದೆ ಹೌದು, ಕೆಲವೊಬ್ರು ಪ್ಲಾನಿಂಗ್ ಮಾಡಿ ನೆಕ್ಸ್ಟ್ ವಾರ ಆ ವಾರ ಈ ವಾರ ಅಂದ್ಕೊಂಡು ಅಲ್ಲೇ. ಹೌದು, ಅದಕ್ಕೆ ಅಂದ್ಕೊಂಡಿದ್ದಂಗೆ ಮಾಡಿ ಬಿಸಾಕ್ಬೇಕಿಂತ ಒಂದು. ಸ್ನೇಹಿತು ಚಿರುಮುರಿ ಹೇಗಿದೆ ಸ್ನೇಹಿತು? ಸಕ್ಕತ್ತಾಗೈತೆ ಚುರುಮುರಿ. ನೋಡಿ ಸ್ನೇಹಿತರೆ, ಚಿರುಮುರಿನ ನಾವು ತಿಂತಾ ಇದ್ದೀವಿ. ಈಗ ನಾನು ಇವಾಗ ಟೇಸ್ಟ್ ಹೇಳ್ತೀನಿ ನಿಮಗೆ. ಪುಲಿ ಬೆಳಗ್ಗೆನಾ? ಇಲ್ಲಿವರೆಗೂ ಚಿರುಮುರಿ ತಿಂದಾಯಿತು, ಕಡಲೆಕಾಯಿ ತಿಂದಿದ್ದಾಯಿತು, ಮತ್ತು ಮೊಟ್ಟೆ ತಿಂದಿದ್ದಾಯಿತು. ಈಗ ಕೊನೆಯದಾಗಿ ಸ್ನೇಹಿತರೆ ಮಲಗೋ ಪ್ಲ್ಯಾನಿಂಗ್ ಇದೆ. ಈಗ ಟೆಂಟ್ ಹೌಸು ರೆಡಿಯಾಗಿದೆ, ನಮಗೋಸ್ಕರ ಕಾಯ್ತಾ ಇದೆ. ಇದು ಲಾಸ್ಟು. ಈಗ ಬೆಂಕಿ ಉರಿತಾ ಇದೆ. ಒಂದು ರೌಂಡು ಬೆಂಕಿ ಕಾಸ್ಕೊಂಡು ಒಳಗೆ ಹೋಗಿ ಮಲಗಿಬಿಟ್ರೆ ಬೆಳಗ್ಗೆ ನಿಮಗೆ ಸನ್ರೈಸ್ ತೋರಿಸ್ತೀನಿ. ಓಕೆ, ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ. ಈಗ ನೋಡಿ ಚುಕ್ಕಿಗಳು ಕಾಣ್ತವೆ, ಗಮನಿಸಿ. ನೋಡಿ ನಿಮಗೆ ಕಾಣ್ತಾ ಚುಕ್ಕಿಗಳು. ಇಲ್ಲಿ ತುಂಬ ಚುಕ್ಕಿಗಳು ಕಾಣುತ್ತೆ ನೋಡಿ. ಇಲ್ಲಿ ನಮ್ಮ ಹಳ್ಳಿ ಒಂದೇನು ಅಂತಂದರೆ ಈ ಕಡೆ ಪೊಲ್ಯೂಷನ್ ಇರೋಲ್ಲ, ಅದರಿಂದ ಚುಕ್ಕಿಗಳು ಚೆನ್ನಾಗಿ ಕಾಣ್ತವೆ. ಸಿಟಿಗಳಿಗೆಲ್ಲ ಅಷ್ಟು ಸುಮ್ಮನೆ ಚುಕ್ಕಿಗಳು ನೋಡ್ಬೋದು, ಬಟ್ ತುಂಬ ಲೈಟ್ ಪೊಲ್ಯೂಷನ್ ಇರುತ್ತೆ. ಹಳ್ಳಿ ಒಳಗೆ ತುಂಬ ಕ್ಲಾರಿಟಿ ಒಳಗೆ ಕಾಣುತ್ತೆ. ಇಲ್ಲಿ ಎಷ್ಟು ಚೆನ್ನಾಗಿ ನಕ್ಷತ್ರ ಹೊಳಿತಾ ಇದೆ ಗೊತ್ತಾ ಇಲ್ಲೆಲ್ಲ. ನೋಡಿ ನಿಮಗೆ ಇಲ್ಲಿ ಕ್ಯಾಮ್ರಾ ಕಣ್ಣಿಗೆ ಕಾಣ್ತಾ ಇದೆ ಅಂದರೆ ಅರ್ಥ ಮಾಡ್ಕೊಳ್ಳಿ ಯಾವ ಥರ ಅಂತೇಳಿ. ನೋಡಿ ಸ್ನೇಹಿತರೆ, ನಿಮಗೆ ಚುಕ್ಕಿ ತೋರಿಸಿದ್ದೀನಿ ನಾನು. ಇವಾಗ ಫೈರ್ ಕ್ಯಾಂಪ್ ತೋರಿಸ್ತಾ ಇದ್ದೀನಿ, ಮತ್ತು ನಮ್ಮ ಟೆಂಟ್ ಹೌಸ್ ತೋರಿಸ್ತಾ ಇದ್ದೀನಿ. ಸ್ನೇಹಿತರೆ, ನೀವು ಇಲ್ಲಿವರೆಗೂ ನೋಡಿದ್ರಿ ರಾತ್ರಿನ ಹೆಂಗೆ ಕಳೆದಿದ್ದೀವಿ ಅಂತೇಳಿ. ಮತ್ತು ನಿಮಗೆ ಬೆಳಗ್ಗೆ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತೇಳಿ. ಅಲ್ಲಿವರೆಗೂ ಲೆಟ್ಸ್ ಟೇಕ್ ಎ ಬ್ರೇಕ್. ಗುಡ್ ನೈಟ್, ಶುಭರಾತ್ರಿ. ಈಗ ನಾನು ಮತ್ತು ಸ್ನೇಹಿತು ಟೆಂಟ್ ಹೌಸ್ ಒಳಗಿದ್ದೀವಿ. ನಾವು ಅಲ್ಲೇ 2 ವರ್ಷ ಆಯ್ತಲ್ಲ ಸ್ನೇಹಿತು ನಾವು ಟೆಂಟ್ ಹೌಸ್ ಹಾಕಿ. ಗೋಕರ್ಣದ ಹಾಕಿದ್ದು, ಅದನ್ನು ಬಿಟ್ಟರೆ ನಾವು ಇವತ್ತು ಪಕ್ಕ ನೇಚರ್ ಹಾಕಿದ್ದಿದೆ ಫಸ್ಟು ಟೈಮ್ ನಾವಿಬ್ಬರು. ನೆಕ್ಸ್ಟ್ ನೋಡೋಣ, ಹಂಗೆ ಪ್ಲ್ಯಾನಿಂಗ್ ಮಾಡ್ತಾಯಿದ್ದೀವಿ. ನೆಕ್ಸ್ಟ್ ಎಲ್ಲಿ ಸಾಧ್ಯ ಆಗುತ್ತಾ ಗೊತ್ತಿಲ್ಲ. ಒಟ್ಟಾರೆ ಇವತ್ತು ಅಧಿಕೃತವಾಗಿ
ನಿಜವಾಗ್ಲೂ ಈ ದಿನ ಮರೆಯೋಕ್ಕಾಗಲ್ಲ ಅಂತ ದಿನ ನಮ್ಮ ಮೆಮೊರೀಸ್ ಯಶಸ್ವಿಯಾಗಿ ಕಳೆದಿದ್ದೀವಿ. ಕಳೆದಿದ್ದೀವಿ. ಒಂಥರ ಬೆಂಕಿ ಹಾಕಿ ಏನೇನೋ ಒಳ್ಳೆ ನ್ಯಾಚುರಲಿ ಫುಡ್ ತಿಂದಿದ್ದೆಲ್ಲ ತುಂಬ ಖುಷಿ ಆಯಿತು. ನಿಜವಾಗ್ಲೂ ಕೂಡ ಅರ್ಥಪೂರ್ಣ ಈ ದಿನ ಇವತ್ತು. ಒಂಥರ ಸಂಪನ್ನ ಅಂತ ಹೇಳ್ತಾರಲ್ಲ ಹಂಗಾಯ್ತು ಇವತ್ತು ದಿನ. ಇವಾಗ ನೋಡಿ ನಮ್ಮ ಟೆಂಟ್ ಹೌಸು ನೀವು ನೋಡ್ತಾ ಇರ್ಬೋದು. ಈ ಥರ ಪ್ರಿಪ್ರೇಷನ್ ಮಾಡ್ಕೊಂಡಿದ್ದೀವಿ. ನೋಡಿ ತೋರಿಸು ಸ್ನೇಹಿತು ಹೆಂಗಿದೆ ನೋಡಿ ಸ್ನೇಹಿತರೆ, ನಮ್ಮ ಟೆಂಟ್ ಹೌಸು ಯಾವ ಥರ ಇದೆ ಅಂತೇಳಿ. ಇದು ಫ್ರಂಟು. ಹಿಂಗೆ ಮಲ್ಕೊಳ್ಳೋದು. ಹಾಂ ನೋಡಿ, ಇಬ್ಬರು ಆರಾಮಾಗಿ ಮಲಗಿಬಿಡ್ಬೋದು. ನೋಡಿ ಇಲ್ಲಿ ಟಾಪ್ ಇದು. ಹಾಂ, ನಮ್ಮ ಬ್ಯಾಗು ಒಳ್ಳೆ ಮೆಟೀರಿಯಲ್ಸ್ ಎಲ್ಲ ಇಟ್ಟಿದ್ದೀವಿ. ನಾನು ಯೋಗ ಮ್ಯಾಟು ಮತ್ತು ಸ್ನೇಹಿತರು ಬೆಡ್ಶೀಟ್ ಹಾಕೊಂಡಿದ್ದಾನೆ. ಇಬ್ಬರು ಈಗ ಮಲಗಿಬಿಟ್ರೆ ಬೆಳಗ್ಗೆ ಒಳ್ಳೆ ಮಾರ್ನಿಂಗು ನೋಡ್ತೀವಿ. ಒಟ್ಟಾರೆ ಸ್ನೇಹಿತರೆ, ಇವತ್ತು ಒಂದೊಳ್ಳೆ ಅರ್ಥಪೂರ್ಣವಾಗಿ ಈ ದಿನ ಕಳೆದ್ವಿ ನಾವು. ತುಂಬ ಖುಷಿ ಕೊಟ್ಟಿದೆ ನಿಜವಾಗ್ಲೂ ಕೂಡ. ಮತ್ತು ನಿಮಗೆ ಬೆಳಗ್ಗೆ ಸಿಗ್ತೀನಿ. ಸ್ನೇಹಿತರೆ ಏನಪ್ಪ ಬಂದಿದೆ ಅಂತ ಹೇಳ್ಬೋದಾ? ಏನು ಸ್ನೇಹಿತ ಏನು ಹಿಂಗೆ ಸೌಳ್ದಂಗೆ ಆಯ್ತು 2-3 ಸತಿ. ಸ್ನೇಹಿತರೆ 12:15 ಏನೋ ಬಂತೆ ಅಂತ ಹೇಳಿ ನಾವು ಈಚೆ ಬಂದಿದ್ದೀವಿ ಹರಸಾಹಸ ಮಾಡಿ. ಕೊನೆಯಲ್ಲಿ ಪಕ್ಷಿ ಸೌಂಡ್ ಬಿಟ್ಟರೆ ಇನ್ನೇನು ಕೇಳಿಸ್ತಾ ಇಲ್ಲ. ಆದರೂ ಒಂಥರ ಅಲ್ವಾ ಸೌಂಡ್, ವಿಚಿತ್ರವಾಗಿತ್ತಲ್ವಾ? ಒಂಥರ ಬಿದ್ದಂಗೆ ಏನೋ ಸ್ವಲ್ಪ ಹಿಂದೆನೇ ಇದು ಸೌಂಡು. ನಿನ್ನ ದಡೇನೋ ಬಂದಲ್ಲಿ ಅಯ್ಯಪ್ಪ, ಏನೋ ಸೌಂಡ್ ಆಯಿತು. ಅದಕ್ಕೆ ನಮ್ಮ ಟೆಂಟ್ ಹೌಸ್ ಈಚೆಗೆ ಬಂದ್ವಿ. ನಾವು ಬಂದು ನೋಡಿದ್ರೆ ಯಾವುದೋ ಪಕ್ಷಿ ಸೌಂಡ್ ಮಾಡ್ತಾಯಿತ್ತು. ಸ್ನೇಹಿತರು ಮತ್ತು ನಾನಿಬ್ಬರು ಧೈರ್ಯ ಮಾಡಿ ಈಚೆಗೆ ಬಂದ್ವಿ. ಒಳ ಸ್ವಲ್ಪ ಭಯ ಆಯಿತು. ಬಂದಮೇಲೆ ಒಂಥರ ಧೈರ್ಯ ಬಂತು ಇಲ್ಲಿ ವಾತಾವರಣ ನೋಡಿ. ಮತ್ತು ಸ್ನೇಹಿತರೆ, ನಮ್ಗೆ ಈ ಮೀನುಗಳು ಎಷ್ಟು ಹೊಟ್ಟೆ ಉರಿಸ್ತಾವೆ ಅಂದರೆ, ಸೌಂಡ್ ಮಾಡ್ತಾವೆ ಅಂದರೆ ಒಂದು ಬಲೆಗೆ ಬಿದ್ದಿಲ್ಲ, ಸೌಂಡ್ ಮಾತ್ರ ಚೆನ್ನಾಗಿ ಮಾಡ್ತಾವೆ. ಇವು ಹೆಂಗೆ ಅನ್ಸ್ಬಿಟ್ಟೈತೆ ಅಂದರೆ ನಮ್ಗೆ ಹೊಟ್ಟೆ ಉರಿಸ್ತಾವೆ ಒಂದು ಲೆಕ್ಕಾಚಾರದಾಗೆ. ಏನು ಮಾಡೋದು ಗೈಸ್, ಸುಮ್ಕೆ ಇದ್ದೀವಿ. ನೆಕ್ಸ್ಟ್ ಹೋಗಿ ಚೆನ್ನಾಗಿ ಕ್ಲಾಸ್ ತಗೊಳ್ಳೋಣ. ಸ್ನೇಹಿತರೆ, ಎಲ್ರಿಗೂ ಬೆಳಗಿನ ಶುಭ ಮುಂಜಾನೆಗಳು. ಸ್ನೇಹಿತರೆ, ಈಗ ನೋಡಿ ರಾತ್ರಿ ನಾವು ಇದ್ದಿದ್ದ ಜಾಗ ನಿಮಗೆ ಕಾಣ್ತಾ ಇದೆ. ಇದು ನಮ್ಮ ಟೆಂಟ್ ಹೌಸು. ಹಿಂದೆ ನೀರು, ಇಲ್ಲೂ ನೀರು, ಸುತ್ತ ನೀರು. ಸ್ನೇಹಿತರೆ, ಹಾಗೆ ನೀವು ಪಕ್ಷಿಗಳ ಸೌಂಡ್ ಕೇಳಿಸ್ಕೊಳ್ಳಿ ಹೆಂಗೆ ಕೇಳಿಸ್ತಾ ಇದೆ ಅಂತೇಳಿ. ಎಷ್ಟೊಂದು ಪಕ್ಷಿಗಳು ಸೌಂಡ್ ಮಾಡ್ತಾ ಇದೆ ಅಂತೇಳಿ. ಇನ್ನು ಸೂರ್ಯ ಉದಯಿಸ್ತಾ ಇಲ್ಲ, ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಬರಲಿದ್ದಾನೆ. ನಾವು ಕೂಡ ಅದನ್ನೇ ವೆಯ್ಟಿಂಗ್ ಮಾಡ್ತಾ ಇದ್ದೀವಿ. ನಿನ್ನೆ ನಿಮಗೆ ಸನ್ಸೆಟ್ ತೋರ್ಸೋಕ್ಕಾಗಲಿಲ್ಲ, ಸನ್ರೈಸ್ ತೋರಿಸ್ತೀವಿ ಗ್ಯಾರಂಟಿಗೂ. ನೀವು ಅಲ್ಲಿ ನೋಡ್ತಿದ್ದೀರಲ್ಲ, ಎಲ್ಲವೂ ಕೂಡ ಬೆಳ್ಳಕ್ಕಿ. ತುಂಬ ಹಿಂಡಾಗೆ ಇದೆ ನೋಡಿ ಕೆರೆಗಳಿಗೆ. ಅದು ಎಷ್ಟು ಚೆನ್ನಾಗಿ ನೋಡಿ, ಅದು ಹಿಂದೆ ಮುಂದೆ ಸುತ್ತಲೂ ಕೂಡ ನೀರು. ಸೆಂಟ್ರಾಗ ಏನಂದರೆ ಆ ಇದು ಬೆಳೆದಿರೋ ಅದೇ ಒಣಗೋಯ್ದ ಕಡ್ಡಿಗಳು ಇದೆಯಲ್ಲ, ಅದರಲ್ಲಿ ಕೊಕ್ಕರೆಗಳೆಲ್ಲ ಸಂಪೂರ್ಣವಾಗಿ ಅಲ್ಲೇ ಇದೆ. ಇಡೀ ಫುಲ್ ಕೆರೆ ತುಂಬುದ್ದೆಲ್ಲ ಅಲ್ಲೇ ಐತೆ ಒಂದೇ ಕಡೆಗೆ. ನೀವು ಇಲ್ಲಿ ನೋಡಿದ್ರೆ ಮರಗಾಲ ಹಕ್ಕಿ ನೋಡಿ, ಒಂದೇ ಆಲ್ರೆಡಿ ಆಕ್ಟಿವ್ ಆಗಿ ಬೇಟೆ ಆಡ್ಕೊಂಡು ತನ್ನ ಆಹಾರನ ಹುಡ್ಕೊಳ್ತಾ ಇದೆ. ನೀವು ನೋಡ್ಬೋದು ಈಗ ಮರಗಾಲ ಹಕ್ಕಿ ಅದು ನೋಡಿ. ಇಲ್ಲಿ ಕೊಕ್ಕರೆಗಳು ಹಿಂಡು. ಸ್ನೇಹಿತರೆ, ನಾನಂತೂ ಮಸ್ತ್ ನಿದ್ದೆ ಮಾಡಿದ್ದೀನಿ ಟೆಂಟ್ ಹೌಸಲ್ಲಿ ಈ ವೆದರಲ್ಲಿ. ಸ್ನೇಹಿತ್ ಬರಪ್ಪ, ಹೇಗಿತ್ತು ರಾತ್ರಿ ಎಕ್ಸ್ಪೀರಿಯೆನ್ಸು? ನಿದ್ದೆ ಚೆನ್ನಾಗಾಯ್ತು. ರಾತ್ರಿ ಗಾಳಿಗೆ ಅದೇನೋ ಪದ್ರ ಪದ್ರ. ಅದು ಸ್ವಲ್ಪ ಭಯ ಆಯಿತು ನಿಜವಾಗ್ಲೂ ಕೂಡ. ಎದ್ದು ಬಂದಿದ್ದದು ರಾತ್ರಿ ಹಾಕಿರ್ಲಿಲ್ಲ, ಬಂದ್ಬಿಟ್ಟು ಹೌದು ಬಂದು ನೋಡಿದ್ವಿ. ಅದು ಪಕ್ಷಿಗಳು ಬೇರೆ ಓಡಾಡ್ತಿದ್ವು, ಅವೇನೋ ಬಂದ್ವಾ ಅಂತ ಅನಿಸ್ತು. ಒಂಥರ ತುಂಬ ಸೌಂಡು ಪಟ 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 ಅಂತ ಆಯಿತು ನೋಡ್ರಿ ಸ್ನೇಹಿತರೆ. ಅಲ್ಲೆಲ್ಲ ಪಕ್ಷಿಗಳೆಲ್ಲ ಆಡ್ತಾವೆ ಆಲ್ರೆಡಿ, ಅಲ್ಟು ಎಲ್ಲ ಚೆನ್ನಾಗಿತ್ತು ಸ್ನೇಹಿತರೆ. ಒಂಥರ ನಿಜ, ನಾನಂತೂ ಒಳ್ಳೆ ನಿದ್ದೆ ಮಾಡಿದ್ದೀನಿ. ಅದು ಎಚ್ಚರಿಕೆ ಆಗ್ದಲೇ ಅಂಥ ನಿದ್ದೆ ಮಾಡಿಬಿಟ್ಟಿದ್ದೀನಿ ನಾನಂತೂ. ಸಖತ್ ನಿದ್ದೆ ಇತ್ತು ರಾತ್ರಿ ಮಾತ್ರ ಇಲ್ಲಿ. ಮತ್ತು ಚಳಿನೂ ಕೂಡ ಹಂಗೆ ಇದೆ. ನಾವು ನಾರ್ಮಲಿ ಇವಾಗ ಹೆಂಗೆ ಚಳಿ, ಈಗ ಸೆಕೆ ಆಗ್ತೈತೆ ಅಂದ್ಕೊಂತೀವಿ ನಾವು, ಇಲ್ಲಿ ಕೆರೆ ಒಳಗೆ ಸಖತ್ತು ಚಳಿ ಇದೆಯಪ್ಪ. ನಾವು ನೋಡಿದ್ವಲ್ಲ ರಾತ್ರಿ, ಚಳಿ ಜಾಸ್ತಿನೇ ಆಗುತ್ತೆ. ಒಟ್ಟಾರೆ ಮಾತ್ರ ಡ್ರೀಮ್ ಕಂಪ್ಲೀಟ್ ಆಯಿತು ನೋಡಿ. ಸುತ್ತಲೂ ನೀರು, ನಾವು ಸೆಂಟ್ರಾಗೆ ಟೆಂಟ್ ಹೌಸ್ ಹಾಕಿದ್ದೀವಿ.
ಒಂದೊಳ್ಳೆ ಬ್ಯೂಟಿಫುಲ್ ಎಕ್ಸ್ಪೀರಿಯೆನ್ಸ್ ಅಪ್ಪ ಅಲ್ಲ ಸ್ನೇಹಿತ. ಹ್ಞೂ ಈಗ ಸೂರ್ಯನೇ ಕಾಯ್ತಾ ಇದ್ದೀವಿ, ಇನ್ನೂ ಬರ್ತಾ ಇಲ್ಲ ಅಕ್ಕ ಸೂರ್ಯ. ಬಾಪ ಬಾಪ ಬೇಗ ಬೇಗ, ಅದು ಬಂದಮೇಲೆ ಫುಲ್ ಪ್ಯಾಕಪ್ ಅಷ್ಟೇ, ಮನೆ ಕಡೆಗೆ ಹೋಗೋದು. ಸ್ನೇಹಿತರೆ, ರಾತ್ರಿ ನಮ್ಮ ಟೆಂಟ್ ಹೌಸ್ ಇದ್ದಿದ್ದು ಇಲ್ಲೇನೆ ನೋಡಿ. ಫುಲ್ಲೆಲ್ಲ ನೆಂದೋಗ್ಬಿಟ್ಟೈತೆ ಟೆಂಟ್ ಹೌಸು, ಇಬ್ನಿ ನೀರಿಗೆ ನೋಡಿ, ಎಲ್ಲ ನೆಂದೋಗ್ಬಿಟ್ಟೈತೆ, ಆರ್ಕಂತಾಯ್ತು ಈಗ. ಹಾಂ ನೋಡಿ ಸ್ನೇಹಿತರೆ, ನಾವಿಲ್ಲಿ ಫೈರ್ ಕ್ಯಾಂಪ್ ಮಾಡಿದ್ರು ಆ ಥರ ಇಲ್ಲೇನೆ. ಇಲ್ಲೇ ನೋಡಿ ಕಡಲೆಕಾಯಿ ಎಲ್ಲ ತಿಂದಿರೋದೆಲ್ಲ ಇಲ್ಲೇನೆ. ನೋಡಿ ಸ್ನೇಹಿತರೆ, ಇನ್ನೂ ಸೂರ್ಯನ ಕಾಯ್ತಾ ಇದ್ದೀವಿ, ಇನ್ನೂ ಬಂದಿಲ್ಲ. ಸಖತ್ತಕ್ಕಂತ ಇದೆ ವ್ಯೂ ಪಾಯಿಂಟ್ ಮಾತ್ರ. ಇನ್ನೊಂದು ನೋಡಿ, ನಮ್ಮ ಸ್ನೇಹಿತ ಅಲ್ಲ ಇದ್ದಾನೆ. ಸ್ನೇಹಿತು ಮೀನು ಹಿಡಿಯೋ ಜೊತೆಗೆ ಹೊಲ್ಟ ಮೀನು ತತ್ತೀನಿ ಅಂತೇಳಿ. ಈಗ ನಾನು ಒಬ್ಬನೇ ಇದ್ದೀನಿ ಇಲ್ಲಿ. ಪಕ್ಷಿಗಳು ನೋಡಿ ಹೆಂಗೆ ಹಾರಾಡ್ತಾವೆ ನೋಡಿ. ಅಲ್ಲೇ ನಾವು ಪಾಸ್ ಆಗಬೇಕಾಗಿರೋದು. ಸ್ನೇಹಿತ ಹೋಗ್ತಾ ಇದ್ದಾನೆ ನೋಡಿ ಅಲ್ಲಿ. ಮೀನು ಹಿಡಿಯೋರು ನಮ್ಮನ್ನು ನೋಡ್ಬಿಟ್ಟು ಯಾರೋ ನಮ್ಮ ಕೆರೆ ಮೀನು ಹಿಡಿಯೋಕೆ ಬಂದವ್ರೆ ಅಂತೇಳಿ ನಮ್ಮ ಹತ್ರ ಬಂದರು. ಬಂದು ನಮ್ಮನ್ನು ನೋಡಿ ಖುಷಿಯಾಗಿ ನಕ್ಕೊಂಡು ವಾಪಸ್ ಹೋಗ್ತಾವ್ರೆ. ಅವ್ರ ಜೊತೆಗೆ ಸ್ನೇಹಿತು ಹೋಗ್ತಾವನೆ ಮೀನು ತರೋಕ್ಕೆ. ರಿವಾಕಿ ಅಂತೇಳಿ ರಿವರ್ಟರ್ನ, ಅದು ಪಕ್ಷಿ ಸೌಂಡ್ ಮಾಡ್ತಿರೋದು ನೋಡಿ. ಜಗಳಾಡ್ತಾ ಇದೆ ಬೆಳಗ್ಗೆ ಎಲ್ಲ ಕಡೆ ಹೋಗ್ತಾ ಇದೆ. ಇವೆಲ್ಲ ಅಂಬರ ಗುಬ್ಬಿ, ಇವೆಲ್ಲ ನೋಡಿ ಎಷ್ಟೊಂದಿದೆ ಅಂಬರ ಗುಬ್ಬಿ ಹಾರಾಡ್ತಾ ಇದೆ. ಹಾಂ ನೋಡಿ, ಕೊಕ್ಕರೆ ಹೊರಟವು. ಒಂದು 3-4 ಥರ ಕೊಕ್ಕರೆಗಳು ಬರ್ತವೆ, ಅವೆಲ್ಲ ಇಲ್ಲೇ ಇದ್ದಾವೆ ನೋಡಿ. ಎಲ್ಲ ಕೆಲಸಗಳು ಹೊರಟವು ನೋಡಿ, ಬರ್ತಾ ಇದೆ ನೋಡಿ ಆ ಕಡೆಯಿಂದೆಲ್ಲ. ನೋಡಿ ನಮ್ಮ ಟೆಂಟ್ ಹೌಸ್ ಹಿಂದೆನೇ ಎಲ್ಲ ಪಕ್ಷಿಗಳು ಹೋಗ್ತಾ ಇದೆ. ಎಷ್ಟು ಹಾರಾಡ್ತಾ ಇದೆ ನೋಡಿ. ಬೆಳ್ಳಕ್ಕಿಗಳು, ಹಿಂಡು. ಸ್ನೇಹಿತರೆ, ಇದು ನಮ್ಮ ಟೆಂಟ್ ಹೌಸು. ಒಳಗಡೆ ನಿಮಗೆ ತೋರಿಸ್ತೀನಿ. ನೋಡಿ ವ್ಯವಸ್ಥೆ ಆಗೋಗ್ಬಿಟ್ಟಿದೆ ಒಳಗೆಲ್ಲ. ಮಲಗಿದ್ದು ಇನ್ನೂ ಎತ್ತಾಕಿಲ್ಲ, ಎತ್ತಾಕಬೇಕು. ಹಿಂಗೆ ಈಚೆಗೆ ಬಂದುಬಿಟ್ರೆ ನೋಡಿ ಹಿಂಗೆ ಕಾಣುತ್ತೆ ನೋಡಿ. ನಮ್ಮ ಪ್ಲಾಸ್ಟಿಕ್ ಎಲ್ಲ ಒಂದು ಕವರಿಗೆ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ. ಎಲ್ಲೂ ಕೂಡ ನಾವು ಸುತ್ತಲೂ ನೋಡಿ ಒಂದು ಯಾವುದೇ ಥರದ್ದೇನು ನಾವು ತಂದಿರೋದೇನು ಇಲ್ಲ, ಹಾಕಿಲ್ಲ. ಎಲ್ಲ ಫುಲ್ ಪ್ಯಾಕ್ ಮಾಡಿಬಿಟ್ಟಿದ್ದೀವಿ ನಾವು. ನಮ್ಮ ಕಸ ನಮ್ಮ ಜವಾಬ್ದಾರಿ ಅಂತೇಳಿ ಎತ್ತಾಕೊಂಡಿದ್ದೀವಿ. ಹಂಗೆ ಹೋಗ್ಬೇಕಾದ್ರೆ ತಗೊಂಡೋಗ್ಬಿಡ್ತೀವಿ, ಮನೆಗೆ ತಗೊಂಡೋಗಿ ಅದನ್ನು ನಿರ್ವಹಣೆ ಮಾಡ್ತೀವಿ. ನೋಡಿ, ನಿಮಗೆ ಇಲ್ಲಿ ಚಂದ್ರ ಕಾಣ್ತಾವನೆ, ಇಲ್ಲಿ ನೋಡಿ, ಇಲ್ಲಿ ಸೂರ್ಯ ಕಾಣ್ತಾವನೆ, ಇಲ್ಲಿ ನಮ್ಮ ಟೆಂಟ್ ಹೌಸ್ ಕಾಣ್ತೈತೆ. ಫೈನಲಿ ಬಂತು ಸ್ನೇಹಿತರೆ, ಸೂರ್ಯ ಬಂದೇ ಬಿಟ್ಟ. ಹೆಂಗಿದೆ ನೋಡಿ, ಒಂದು ವಿಹಂಗಮ ನೋಟ. ಆಹಾ, ನಾವೇ ಧನ್ಯರು. ಸ್ನೇಹಿತ ಬರ್ತಾವನೆ. ಸ್ನೇಹಿತು ರಾತ್ರಿ ಗಾಣ ಎಲ್ಲ ಹಾಕಿ ನೈಟ್ ಫಿಶಿಂಗ್ ಮಾಡ್ದ. ಯಾವುದು ವರ್ಕೌಟ್ ಆಗಿಲ್ಲ. ಅದಕ್ಕೆ ಹೋಗ್ಬಿಟ್ಟು ದುಡ್ಡು ಕೊಟ್ಬಿಟ್ಟು ಮೀನು ತಂದ. ಬನ್ನಿ ಸ್ನೇಹಿತರೆ, ನಾನು ಮೀನು ತೋರಿಸ್ತೀನಿ ನಿನಗೀಗ ನೋಡಿ. ರಘು ಮೀನು, ರಘು ರಘು. ಅದಕ್ಕೆ ಹೋಗ್ಬಿಟ್ಟು ಮೀನು ತಂದವನೆ ಪಾಪ. ರಾತ್ರಿ ಅವ್ನು ಪಟ್ಟಿದ ಕಷ್ಟ ಅಷ್ಟಿಷ್ಟಲ್ಲ ಸ್ನೇಹಿತರೆ ಪಾಪ. ಅದಕ್ಕೆ ಈಗ ಹೋಗ್ಬಿಟ್ಟು ದುಡ್ಡು ಕೊಟ್ಟು ಮೀನು ತಂದವನೆ. ಜಿಲೇಬಿ ಜಿಲೇಬಿ. ಹಾಂ, ಇದು ಜಿಲೇಬಿ ಮೀನು. ರಘು ಮತ್ತು ಜಿಲೇಬಿ ಎರಡು ಮಾಡ್ಕೊಂಡು ಜಡಿಯೋದಷ್ಟೇ. ಹಂಗೆ ಹಂಗೆ ಚೆನ್ನಾಗಿತ್ತು ಸ್ನೇಹಿತರೆ. ಇವಾಗ ಮೇ ಬಿ ಗಾಣಕರು ಸಿಗ್ಬೋದಲ್ಲ ಸ್ನೇಹಿತ? ಈಗ ಇವಾಗ ಗಾಣ ಹಾಕಾಗಲ್ಲ, ಟೈಮ್ ಇಲ್ಲ ಐತೆ ನೋಡಿ. ಸೂರ್ಯ ಕಾಣ್ತಾ ಇದ್ದಾನೆ. ಸ್ನೇಹಿತು ಗಾಣ ಹಾಕಿರೋದು ತೋರಿಸ್ತೀನಿ ಬನ್ರಿ ನಿಮಗೆ. ಇಲ್ಲ ನೋಡ್ರಿ, ಆ ಕಡ್ಡಿ ಗೂಟ ಸಮೇತ ಇನ್ನೂ ಹಂಗೆ ಐತೆ, ದಾರೆಲ್ಲ ಹಾಕೋನೆ. ಇದು ಆ ಗಾಣ ನೀರು ಒಳಕ್ಕೆ ಹೋಗೈತೆ, ಒಂದು ಬಿದ್ದಿಲ್ಲ. ಪುರಿ ಗಿರಿ ಎಲ್ಲ ಹಾಕಿದ್ವಿ ಬರ್ತವೇನೋ ಅಂತೇಳಿ, ಯಾವುದೂ ಬರಲಿಲ್ಲ. ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್. ಫೈನಲಿ ಸೂರ್ಯನ ಕೂಡ ಬಂದ್ಬಿಟ್ಟ ಸ್ನೇಹಿತ. ಹಾಂ, ಸೂರ್ಯನ ಬಂದ್ಬಿಟ್ಟ. ಹಾಂ, ಈಗೆಲ್ಲ ನಾವು ಈಗ ಟೆಂಟ್ ಹೌಸ್ ಪ್ಯಾಕ್ ಮಾಡಿ ಮನೆ ಕಡೆಗೆ ಜೂಟ್ ಹೇಳೋಣ. ಓಕೆ ಸ್ನೇಹಿತರೆ, ಬಯಲಿಗೆ.
ಸ್ನೇಹಿತರೆ ಈ ಕಡೆಗೆ ಬೈಕ್ ಚೆನ್ನಾಗಿ ಕಾಣ್ತಿಲ್ಲ. ನೋಡಿ ಸ್ನೇಹಿತರೆ, ನಾವಿಬ್ಬರು ರಾತ್ರಿ ಒಂದೊಳ್ಳೆ ದಿನ ಕಳೆದ್ವಿ. ಈಗ ನಾವು ಮನೆ ಕಡೆಗೆ ಹೋಗೋ ಪ್ರೋಗ್ರಾಮ್ ಇದೆ. ಸ್ನೇಹಿತ ಆಂಧ್ರ ಕಡೆಗೆ ಹೋಗ್ತಾನೆ, ನಾನು ನಮ್ಮ ಮನೆ ಕಡೆಗೆ ಹೋಗ್ತೀನಿ. ನಾನು ನಮ್ಮೂರು ಲೋಕಲ್ ಇಲ್ಲೇ ನೇಟಿವಲ್ಲಿ ಕೆರೆಯಲ್ಲೇ ಟೆಂಟ್ ಹೌಸ್ ಹಾಕಿದ್ದು. ಸುಮ್ಮನೆ ಜಸ್ಟ್ ಒಂದು ಮಾತು ಹೇಳಿದ್ದು ಅಷ್ಟೇ ಸ್ನೇಹಿತಂಗೆ. ಅವನು ನಾನು ಬರ್ತೀನಿ ಅಂತ ಹೇಳಿ ಬಂದ. ತುಂಬ ಸಂತೋಷ ಆಯಿತು. ಸ್ನೇಹಿತ ಇನ್ನೇನು ಹೇಳಕ್ಕೆ ಇಷ್ಟಪಡ್ತೀನಿ ನೀನು? ಏನಿಲ್ಲ, ಇನ್ನೂ ಸಣ್ಣ ಎಕ್ಸ್ಪೀರಿಯನ್ಸ್ ಸಖತ್ತಾಗಿತ್ತು. ಇನ್ನು ಮುಂದೆ ಎಕ್ಸ್ಪೀರಿಯನ್ಸ್ ಸಣ್ಣ ಎಕ್ಸ್ಪೀರಿಯನ್ಸ್ ಅಂತ ರಾತ್ರಿ ಬೇಡ. ಅದೇನೋ ಸೌಂಡ್ ಭಾರಿ ಕಷ್ಟ ಆಗ್ಬಿಡ್ತಪ್ಪ. ಅದು ಈ ಟೆಂಟ್ ಹೌಸ್ ಇದೆ ಬಂದ್ಬಿಡ್ತಾ. ಅಯ್ಯಪ್ಪ, ಭಯ ಹೋಗ್ಬಿಡ್ತದ. ನೋಡಿ ಸ್ನೇಹಿತರೆ, ನಿಮಗೆ ಇವಾಗ ಸೂರ್ಯ ಫುಲ್ ಕ್ಲಾರಿಟಿ ಕಾಣ್ತಾವನಲ್ಲಿ. ಓಕೆ ಸ್ನೇಹಿತರೆ, ಇದಿಷ್ಟು ಕೂಡ ನಾವು ಇವತ್ತು ನಿಮಗೆ ಟೆಂಟ್ ಹೌಸ್ ರಾತ್ರಿ ಮತ್ತು ಬೆಳಗ್ಗೆ ತೋರಿಸಿದ್ದೀವಿ. ಈ ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಮಿಸ್ ಮಾಡಿದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಮ್ಮ ವಿಡಿಯೋ ಇವತ್ತಿಗೆ ಮುಗಿಸ್ತಿದ್ದೀವಿ. ಧನ್ಯವಾದಗಳು ಸ್ನೇಹಿತರೆ, ಬಾಯ್. Voy, 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 abre que es tu mi madre.